ಹಾಯ್ ಗೈಸ್, ಸಿಟಿನಲ್ಲಿ ಮಿಸ್ಟೀರಿಯಸ್ ಆಗಿ ತುಂಬಾ ಜನ ಸಾಯ್ತಾ ಇರ್ತಾರೆ. ನೋಡೋಕೆ ಇದು ಆಕ್ಸಿಡೆಂಟ್, ಸೂಸೈಡ್ ಗಳ ತರಾನೇ ಇರುತ್ತೆ. ಕೊನೆಗಿದೆಲ್ಲ ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನೋದು ಗೊತ್ತಾಗುತ್ತೆ. ಹಾಗಾದ್ರೆ ಈ ಕೊಲೆಗಳನ್ನ ಮಾಡ್ತಾ ಇರೋದು ಯಾರು, ಮೋಟಿವ್ ಏನು? ಚಿತ್ರದ ಹೀರೋ ಪೊಲೀಸರ ಜೊತೆ ಕೈ ಜೋಡಿಸಿ ಆ ಕಿಲ್ಲರ್ ನ ಕಂಡು ಹಿಡಿತಾನ ಅನ್ನೋದೇ ಪೂರ್ತಿ ಕತೆ. ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಶಾಕಿಂಗ್ ಟ್ವಿಸ್ಟ್ ಕೊಟ್ಟಿರ್ತಾರೆ. ಚಿತ್ರದ ಹೆಸರು ಹೈಡ್ ಅಂಡ್ ಸೀಕ್. 2024ರಲ್ಲಿ ತೆರೆ ಕಂಡಿದ್ದ ತೆಲುಗು ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಫ್ಯಾಮಿಲಿನ ತೋರಿಸ್ತಾರೆ. ಒಬ್ಬ ಸುಕೇಶ್, ಅವನು ಗೇಮ್ ಅಡಿಕ್ಟ್, ಯಾವಾಗ್ಲೂ ಪಬ್ಜಿನಲ್ಲೇ ಮುಳುಗಿರ್ತಾನೆ. ಅವನಿಗೊಬ್ಬ ತಮ್ಮನೂ ಇದ್ದಾನೆ. ಇಂಡಿಯನ್ ಗವರ್ಮೆಂಟ್ ಸದ್ಯದಲ್ಲೇ ಚೈನೀಸ್ ಆಪ್ ಗಳ ಜೊತೆಗೆ ಪಬ್ಜಿನ ಕೂಡ ಬ್ಯಾನ್ ಮಾಡ್ತಾರೆ ಅಂತ ನ್ಯೂಸ್ ಪ್ರಸಾರ ಆಗ್ತಿದೆ. ಇದನ್ ಕೇಳಿ ಅವ್ರ ತಂದೆಗೆ ಫುಲ್ ಖುಷಿ. ಸದ್ಯ ಇನ್ಮೇಲಾದ್ರೂ ಈ ಅಡಿಕ್ಷನ್ ಬಿಟ್ಟು ಓದಿನ ಮೇಲೆ ಗಮನ ಕೊಡ್ಲಿ ಅಂತ. ಫುಡ್ ಡೆಲಿವರಿ ಮಾಡೋಕ್ ಬಂದಿದ್ದ ಡೆಲಿವರಿ ಬಾಯ್ ಮೇಲೆ ಯಾರೋ ಒಬ್ಬ ಸ್ಟ್ರೇಂಜರ್ ಅಟ್ಯಾಕ್ ಮಾಡಿದ್ರಿಂದ ತಲೆಗ್ ಪೆಟ್ಟಾಗಿ ಸ್ಪಾಟ್ ನಲ್ಲೇ ಸತ್ತೋಗ್ತಾನೆ. ಸಾಯಿಸಿದ ಖುಷಿಲಿ ಕಿಲ್ಲರ್ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ವಿಷಯ ಗೊತ್ತಾಗಿ ಪೊಲೀಸ್ನವರು ಸ್ಪಾಟಿಗೆ ಬರ್ತಾರೆ. SI ವೈಷ್ಣವಿನೇ ಈ ಕೇಸ್ ನ ಡೀಲ್ ಮಾಡ್ತಾ ಇರೋದು. ಇವ್ರು ಗೆಸ್ ಮಾಡ್ತಿರೋ ಪ್ರಕಾರ ಸ್ಪೀಡ್ ಆಗಿ ಬಂದು ಸ್ಕಿಡ್ ಆಗಿ ಬಿದ್ದಿದ್ರಿಂದಾನೆ ತಲೆಗ್ ಪೆಟ್ಟಾಗಿ ಪ್ರಾಣ ಹೋಗಿದೆ ಅಂತ. ಈಗ ಚಿತ್ರದ ಹೀರೋ ಶಿವನ ತೋರಿಸ್ತಾರೆ. ಶಿವ ಮೆಡಿಕಲ್ ಸ್ಟೂಡೆಂಟ್. ಫ್ರೆಂಡ್ ಹೇಳ್ತಾನೆ, ಸ್ವಾತಿ ಅಂತ ನಮ್ ಕಸಿನ್ 1 ಇಯರ್ ಬ್ಯಾಕ್ ಮದ್ವೆ ಆಗಿತ್ತು, ಹಸ್ಬೆಂಡ್ ಜೊತೆ ಹ್ಯಾಪಿಯಾಗೇ ಇದ್ದಾರೆ. ಆದ್ರೆ ಲಾಸ್ಟ್ 2 ಮಂತ್ ಇಂದ ತುಂಬಾನೇ ಆರೋಗ್ಯ ಸಮಸ್ಯೆ ಕಾಣಿಸ್ಕೊತಾ ಇದೆ. ಜಾಸ್ತಿ ಹೊಟ್ಟೆ ನೋವು, ವಾಂತಿ ಮಾಡ್ಕೊಂಡಾಗ ರಕ್ತ ಬರೋದು, ಯೂರಿನ್ ಮಾಡಕ್ಕೆ ಆಗದೆ ಇರೋದು, ಈ ತರದ ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ಕೊತಾ ಇದೆ. ಡಾಕ್ಟರ್ ಚೆಕ್ ಮಾಡಿ ಹೇಳಿದ್ರು ಯಾವುದೇ ರೀತಿ ಇನ್ಫೆಕ್ಷನ್ ಆಗಿಲ್ಲ ಅಂತ. ಆದ್ರೆ ದಿನ ಕಳೆದಂತೆ ಅವ್ರ ಆರೋಗ್ಯ ಹದಗೆಡ್ತಾ ಇದೆ. ನೀನು ಮೆಡಿಕಲ್ ಸ್ಟೂಡೆಂಟ್ ಅಲ್ವಾ, ಇದ್ರ ಬಗ್ಗೆ ನಿನ್ಗೇನ್ ಅನ್ನಿಸ್ತಾ ಇದೆ? ಶಿವ ಹೇಳ್ತಾನೆ, ಮೇ ಬಿ ಕಿಡ್ನಿ ಫೇಲ್ಯೂರ್. ಆದ್ರೆ ಇಷ್ಟು ಚಿಕ್ಕ ಏಜ್ ಅಲ್ಲಿ ಕಿಡ್ನಿ ಫೇಲ್ಯೂರ್ ಆಗೋದಕ್ ಸಾಧ್ಯನೇ ಇಲ್ಲ. ಯಾರಾದ್ರೂ ಬೇಕು ಅಂತಾನೆ ಪಾಯ್ಸನ್ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಮರ್ಕ್ಯೂರಿ ಕ್ಲೋರೈಡ್ ಸ್ವಲ್ಪ ಇಂಜೆಕ್ಟ್ ಮಾಡಿರ್ಬೋದು. ಊಟ ನೀರಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿರೋ ಸಾಧ್ಯತೆ ಇದೆ. ಬಾಡಿ ಪೂರ್ತಿ ಪಾಯ್ಸನ್ ಸ್ಪ್ರೆಡ್ ಆದ್ರೆ ಇದೇ ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಳ್ಳುತ್ತೆ. ಸ್ವಾತಿ ಹೊರಗಡೆ ಫುಡ್ ಅನ್ನ ತಿನ್ನಲ್ಲ, ಅವಳೇ ರೆಡಿ ಮಾಡ್ಕೊತಾಳೆ. ನನ್ಗೆ ಅವ್ರ ಗಂಡನ್ ಮೇಲೆ ಡೌಟ್ ಇದೆ ಅಷ್ಟೇ. ಫುಡ್ ಅಲ್ಲಿ ಮಿಕ್ಸ್ ಮಾಡಿಲ್ಲ ಅಂದ್ರೆ ಇಂಟಿಮೇಟ್ ಆಗುವಾಗ, ಎಸ್ಪೆಷಲಿ 4 ನಲ್ಲಿ ಡೈರೆಕ್ಟ್ ಆಗಿ ವಜೈನ್ ಆಗಿ ಇಂಜೆಕ್ಟ್ ಮಾಡಿರೋ ಸಾಧ್ಯತೆ ಇದೆ. ಮೇ ಬಿ ಇದೇ ಪ್ರೋಸೆಸ್ ನ ತುಂಬಾ ದಿನಗಳಿಂದ ಮಾಡಿರ್ಬೋದು. ಅದಕ್ಕೇನೆ ಸ್ವಾತಿ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸ್ಕೊತಾ ಇದೆ ಅಂತ. ಸ್ವಾತಿ ಅವ್ರ ಹಸ್ಬೆಂಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹೈ ಚಾನ್ಸಸ್ ಇದೆ ಅವರೇ ಈ ಕೆಲಸ ಮಾಡಿರ್ಬೋದು. ಫಸ್ಟ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ. ಶಿವನಿಗೆ 3 ಜನ ಫ್ರೆಂಡ್ಸ್ ಇದ್ದಾರೆ. ಅದ್ರಲ್ಲೊಬ್ಬ ಗೇಮ್ ಅಡಿಕ್ಟ್. ಇನ್ನು ಶಿವ ಫ್ಯಾಮಿಲಿನಲ್ಲಿ ತಂದೆ ತಾಯಿ ಇಲ್ಲ, ಅಕ್ಕ ಮಾತ್ರ ಇರೋದು. ಅವ್ರೀಗ ಪ್ರೆಗ್ನೆಂಟ್. ಶಿವ ಆರ್ಮಿಗ್ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡಿದ್ದ. ಆದ್ರೆ ತಾಯಿ ಬೇಡ ಅಂತ ಹೇಳಿದ್ರಿಂದ ಮೆಡಿಸನ್ ಗೆ ಜಾಯ್ನ್ ಆಗಿರ್ತಾನೆ. ಅದು ಕೂಡ ಆರ್ಮಿನಲ್ಲಿ ಡಾಕ್ಟರ್ ಆಗೋದಕ್ಕೆ. ಆದ್ರೆ ಅಕ್ಕ ಬೇಡ ಅಂತ ಹೇಳಿರ್ತಾರೆ. ನಿಮ್ ಬಾವ ಹಾಗೇನೆ ಮಾವ ಇಬ್ರು ಕೂಡ ತೀರ್ಕೊಂಡಿದ್ದಾರೆ. ನನ್ಗೆ ಅಂತ ಇರೋದು ನೀನೊಬ್ನೇ, ದಯವಿಟ್ಟು ಆರ್ಮಿ ಜಾಬ್ಗೆ ಅಪ್ಲೈ ಮಾಡಬೇಡ ಅಂತ ಹೇಳಿರ್ತಾರೆ. ಅದಕ್ಕೇನೆ ಲೋಕಲ್ ಮೆಡಿಕಲ್ ಕಾಲೇಜ್ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದಾನೆ. ಅವನಿಗೆ ವರ್ಷ ಅನ್ನುವ ಲವರ್ ಕೂಡ ಇದ್ದಾಳೆ. ಅವ್ರ ತಂದೆ ಮದುವೆಗೆ ಒಪ್ಕೊಂಡಿದ್ದಾರಂತೆ. ಯಾರೊಬ್ಬ ಹುಡುಗ ಟಿಫನ್ ಮಾಡ್ತಿದ್ದ ವ್ಯಕ್ತಿಗೆ ರಾಡ್ ಇಂದ ಹೊಡೆದಿದ್ದಾನೆ. ಯಾಕೆ ಹೊಡೆದ ಅಂತ ಕೇಳಿದಾಗ ಏನೇನೋ ಮಾತಾಡ್ತಾ ಇದ್ನಂತೆ. ಅದಕ್ಕೆ ಪೊಲೀಸ್ ಸರ್ಜನ್ KK ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಹತ್ರ ಫೈಲ್ 1 ಅಂತ ಬರ್ದಿರೋ ಕವರ್ ಬಿದ್ದಿದೆ. ಅದನ್ನ ನೋಡಿ ಕಾನ್ಸ್ಟೇಬಲ್ ವೈಷ್ಣವಿಗೆ ಹೇಳ್ತಾರೆ, ಆ ಡೆಲಿವರಿ ಬಾಯ್ದು ಆಕ್ಸಿಡೆಂಟ್ ಅಲ್ಲ ಮರ್ಡರ್ ಅಂತ. ಯಾರೋ ಇದ್ರಲ್ಲಿ ಚೀಟಿ ಬರ್ದು ಸ್ಟೇಷನ್ ಮುಂದ್ಗಡೆ ಬಿಸಾಡಿದ್ದಾರೆ ಅಂತ. ವೈಷ್ಣವಿ ಕೂಡ ಚೆಕ್ ಮಾಡ್ತಾರೆ. ಅವನಿಗೆ ಫಿಟ್ಸ್ ಬಂದಿರೋದು ನಿಜ, ಆದ್ರೆ ಅದೇ ಕಾರಣಕ್ಕೆ ಗಾಡಿಯಿಂದ ಬಿದ್ದು ಸತ್ತಿಲ್ಲ. ಯಾರೋ ತಲೆಗೆ ಬಲವಾಗಿ ಹೊಡೆದಿದ್ರಿಂದಾನೆ ತಲೆಗೆ ಪೆಟ್ಟಾಗಿ ಸತ್ತೋಗಿದ್ದಾನೆ ಅಂತ. ಆ ಡೆಲಿವರಿ ಬಾಯ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿ ರಿಪೋರ್ಟ್ ಕೊಟ್ಟಿರೋದು ವರ್ಮಾ ಅನ್ನುವ ವ್ಯಕ್ತಿ. ಒನ್ಸ್ ಕಾಲ್ ಮಾಡಿ ಅವನು ಫಿಟ್ಸ್ ಇಂದಾನೆ ಸತ್ತಿರೋದಾ ಅಥವಾ ಯಾರಾದ್ರೂ ಅಟ್ಯಾಕ್ ಮಾಡಿದ್ರಿಂದ ಪೆಟ್ಟಾಗಿ ಸತ್ತೋದ್ನಾ ಅಂತ ಕೇಳಿದಾಗ ವರ್ಮಾ ಹೇಳ್ತಾರೆ, ಫಿಟ್ಸ್ ಇಂದಾನೆ ಸತ್ತಿರೋದು, ಅನುಮಾನ ಪಡೋ ತರ ಏನು ಇಲ್ಲ ಅಂತ. ಯಾರೊಬ್ಬ ಹುಡುಗ ಟಿಫನ್ ಮಾಡ್ತಿದ್ದವನ್ಗೆ ಹೊಡೆದ ಅಂತ ಪೊಲೀಸ್ನವರು ಮಾತಾಡ್ಕೋತಾ ಇದ್ರು ಅಲ್ವಾ. ಅವನ್ನ KK ಅನ್ನುವ ಪೊಲೀಸ್ ಸರ್ಜನ್ ಹತ್ರ ಕರ್ಕೊಂಡ್ ಬರ್ತಾರೆ. ಈ KK ಯಾರಂದ್ರೆ ಶಿವ ಲವ್ ಮಾಡ್ತಿರೋ ವರ್ಷ ಅವ್ರ ತಂದೆ. ಅವನಿ ಬಿಹೇವಿಯರ್ಗೆ ಕಾರಣ ಏನು ಅಂತ ವೈಷ್ಣವಿ ಕೇಳ್ತಾರೆ. KK ಹೇಳ್ತಿರೋ ಪ್ರಕಾರ ಚಿಕ್ಕ ವಯಸ್ಸಿಂದ ಕೆಟ್ಟ ಹುಡುಗರ ಜೊತೆನೆ ಬೆಳೆದಿದ್ದಾನೆ. ಸರಿಯಾದ ಮಾರ್ಗದರ್ಶನ ಇಲ್ದೇ ಇರೋದ್ರಿಂದ ಸಣ್ಣ ಪುಟ್ಟ ಸ್ಟ್ರೆಸ್ ನ ಹ್ಯಾಂಡಲ್ ಮಾಡೋಕಾಗ್ದೆ ಈ ರೀತಿ ಬಿಹೇವ್ ಮಾಡ್ತಿದ್ದಾನೆ ಅಂತ. KK ಮದ್ವೆಗೆ ಒಪ್ಕೊಂಡಿದ್ರಿಂದ ಇಬ್ರು ಫುಲ್ ಖುಷಿಯಾಗಿದ್ದಾರೆ. ಆಗ ಯಾರೋ ಇಬ್ರು ಬಂದು ನಮ್ ಕಾಲೋನಿ ಸಮಸ್ಯೆ ಇನ್ನು ಬಗೆಹರಿದಿಲ್ಲ ಅಂತ. ಈ ಡೆಮೋಕ್ರಸಿನಲ್ಲಿ ಹೋರಾಟ ಮಾಡಿಲ್ಲ ಅಂದ್ರೆ ನ್ಯಾಯ ಸಿಗಲ್ಲ, ಫೈಟ್ ಮಾಡ್ಲೇಬೇಕಾಗುತ್ತೆ ಅಂತ ಅವರಿಗೆ ಹೇಳ್ತಾರೆ. ಇನ್ನು ಫ್ರೆಂಡ್ ಒಬ್ಬ ಯಾವಾಗ್ಲೂ ಗೇಮ್ ಅಲ್ಲೇ ಬಿಸಿ. ಏನೋ ಟೂರ್ನಮೆಂಟ್ ಇದೆಯಂತೆ. ಕಾಲೇಜಲ್ಲಿ ಒಂದು ಹುಡುಗಿ ಶಿವನ ಲವ್ ಮಾಡ್ತಾ ಇದ್ದಾಳೆ. ನಾನು ವರ್ಷನ ಲವ್ ಮಾಡ್ತಾ ಇದ್ದೀನಿ. ಈ ವಿಷಯ ನಿನ್ಗೂ ಗೊತ್ತಲ್ವಾ, ದಯವಿಟ್ಟು ಅರ್ಥ ಮಾಡ್ಕೋ. ಇನ್ನು ಕ್ಲಾಸ್ ನಲ್ಲಿ ಟೀಚರ್ ಒಬ್ಬ ಮನುಷ್ಯ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸ್ಟ್ರೆಸ್, ಪ್ರೆಷರ್,
ರಿಜೆಕ್ಷನ್. ಕೆಲವರು ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕಾಗದೆ ಸೂಸೈಡ್ ಅಟೆಂಪ್ಟ್ ಮಾಡ್ತಾರೆ ಅಂತ. ಶಿವನ ಒನ್ ಸೈಡೆಡ್ ಆಗಿ ಲವ್ ಮಾಡ್ತಿರೋ ಹುಡುಗಿ ಹೆಸರು ಸ್ವಪ್ನ. ನಾನು ಸೂಸೈಡ್ ಮಾಡ್ಕೋತಾ ಇದ್ದೀನಿ ಅಂತ ಮೆಸೇಜ್ ಕಳಿಸಿದ್ದಾಳೆ. ಟೀಚರ್ ಹೇಳ್ತಿರೋ ಹಾಗೆ ನಾನು ರಿಜೆಕ್ಟ್ ಮಾಡಿದ್ರಿಂದಾನೆ ಈ ನಿರ್ಧಾರ ಮಾಡ್ಬಿಟ್ಲಾ ಅಂತ ಹೆದ್ರಿ ಕಾಲೇಜ್ ಟೆರೆಸ್ ಮೇಲೆ ಹೋಗಿ ಚೆಕ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ನೋಡಿದ್ರೆ ಸ್ಟೂಡೆಂಟ್ ಎಲ್ಲ ಕೆಳಗಡೆ ಓಡ್ ಬರ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದಾಗ ಯಾರೋ ಕಾಲೇಜ್ ಟೆರೆಸ್ ಇಂದ ಹಾರಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ. ಗಾಬರಿಯಾಗಿ ಓಡ್ ಬಂದ್ ನೋಡಿದ್ರೆ ಸತ್ತಿರೋದು ಸ್ವಪ್ನ ಅಲ್ಲ, ಶಿವ ಅವ್ರ ಕ್ಲೋಸ್ ಫ್ರೆಂಡ್ ಆಗಿದ್ದ ಚಂದು. ಇವನಿಗೆ ಗಾಬರಿ ಆಗುತ್ತೆ. ಊರಿಗೆ ಹೋಗ್ ಬರ್ತೀನಿ ಅಂತ ಹೋದವನು ಯಾಕೆ ಸಡನ್ ಆಗಿ ಇಲ್ಲಿ ಬಂದು ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ. ಸ್ವಪ್ನ ಸೂಸೈಡ್ ಮಾಡ್ಕೊಳ್ಳೋ ನಿರ್ಧಾರ ಮಾಡಿ ಮೆಸೇಜ್ ಮಾಡಿದ್ದು ನಿಜ, ಆದ್ರೆ ಮನ್ಸ್ ಚೇಂಜ್ ಮಾಡ್ಕೊಂಡು ಟೆರೆಸ್ ಇಂದ ಇಳಿದು ಬಂದಿರ್ತಾಳೆ. ವೈಷ್ಣವಿ ಅಂಡ್ ಟೀಮ್ ಎಂಕ್ವೈರಿ ಶುರು ಮಾಡ್ತಾರೆ. ಚಂದು ಡೆತ್ ವಿಷಯದಲ್ಲಿ ಡೌಟ್ ಇರೋದ್ರಿಂದ ಶಿವ ರಾತ್ರಿ ಪೋಸ್ಟ್ ಮಾರ್ಟಮ್ ನಡೀತಾ ಇರೋ ಜಾಗಕ್ಕೆ ಹೋಗಿ ಚೆಕ್ ಮಾಡ್ತಾನೆ. ವರ್ಮ ಎಲ್ಲೋ ಹೋಗಿದ್ದಾರೆ ಅನ್ಸುತ್ತೆ. ಫ್ರೆಂಡ್ ನ ಈ ಪರಿಸ್ಥಿತಿಯಲ್ಲಿ ನೋಡಿ ಇವನಿಗೆ ತುಂಬಾ ಹರ್ಟ್ ಆಗುತ್ತೆ. ಅಲ್ಲೇ ಇದ್ದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಚೆಕ್ ಮಾಡಿ ಇವನೊಂದ್ಸಲ ಬಾಡಿನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಇರುವಾಗ ಅಷ್ಟರಲ್ಲಿ ವರ್ಮ ಅಲ್ಲಿಗೆ ಬಂದಿದ್ರಿಂದ ಶಿವ ಹೈಡ್ ಆಗ್ತಾನೆ. ವರ್ಮ ಫುಲ್ ಟೈಟ್ ಆಗಿರೋದ್ರಿಂದ ನಿದ್ದೆಗೆ ಜಾರ್ತಾರೆ. ಈ ಗ್ಯಾಪ್ ಅಲ್ಲಿ ಶಿವ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಶಿವ ಡೆಲಿವರಿ ಬಾಯ್ ಸೇರಿದಂತೆ ರೀಸೆಂಟ್ಲಿ ನಡೆದಿರೋ ಕೆಲವು ಆಕ್ಸಿಡೆಂಟ್ ಹಾಗೇನೆ ಸೂಸೈಡ್ ಕೇಸ್ಗಳ ಬಗ್ಗೆ ಇವನೇ ಇನ್ವೆಸ್ಟಿಗೇಷನ್ ಮಾಡಿದ್ದಾನೆ. ಆಗ ಕೆಲವೊಂದು ಆಕ್ಸಿಡೆಂಟ್ ಅಲ್ಲ ಮರ್ಡರ್ಸ್ ಅನ್ನೋದು ಗೊತ್ತಾಗಿದೆ. ಆ ಡೆಲಿವರಿ ಬಾಯ್ ಮೇಲೆ ಯಾರೋ ಒಬ್ಬ ಸ್ಟ್ರೇಂಜರ್ ಅಟ್ಯಾಕ್ ಮಾಡಿ ಹೋದಾಗ ಸ್ಪಾಟ್ ನಲ್ಲೇ ಶಿವ ಕೂಡ ಇದ್ದ. ಈಗ ಡೆಲಿವರಿ ಬಾಯ್ ಡೆತ್ ಬಗ್ಗೆ ವೈಷ್ಣವಿ ವರ್ಮಾ ಹತ್ರ ಕೇಳ್ತಾ ಇರುವಾಗ ಶಿವ ಅಲ್ಲೋಗಿ ಕೇಳಿಸ್ಕೊತಾ ಇದ್ದಾನೆ. ಆಕ್ಚುಲಿ ಶಿವ ಇದಕ್ಕೂ ಮುಂಚೆನೆ ಆ ಡೆಲಿವರಿ ಬಾಯ್ ವೈಫ್ ಜೊತೆ ಮಾತಾಡಿರ್ತಾನೆ. ವೈಫ್ ಹೇಳಿರೋ ಪ್ರಕಾರ ಕಳೆದ 6 ವರ್ಷಗಳಲ್ಲಿ ಯಾವತ್ತೂ ಅವನಿಗೆ ಫಿಟ್ಸ್ ಬಂದಿಲ್ವಂತೆ. ಸೊ ಟ್ವಿಸ್ಟ್ ಏನಂದ್ರೆ ಆ ಡೆಲಿವರಿ ಬಾಯ್ ಸ್ಕಿಡ್ ಆಗಿ ಬಿದ್ದು ಸತ್ತಿಲ್ಲ, ಅದೊಂದು ಕೊಲೆ ಅಂತ ಪೊಲೀಸ್ನವ್ರಿಗೆ ಬರೆದು ಕಳ್ಸಿರೋದು ಇದೇ ಶಿವ. ಹಾಗಾದ್ರೆ ಚಂದು ಸೂಸೈಡ್ ಮಾಡ್ಕೊಂಡಿಲ್ಲ, ಅದು ಕೂಡ ಕೊಲೆನೇ ಆಗಿರುತ್ತೆ. ಕಿಲ್ಲರ್ ಯಾರು ಅನ್ನೋದೇ ದೊಡ್ಡ ಪ್ರಶ್ನೆ. ಈಗ ಇನ್ನೊಂದು ಲೆಟರ್ ನ ಟೈಪ್ ಮಾಡಿ ಫೈಲ್ 2 ಅಂತ ಬರೆದು ಪೊಲೀಸ್ ಸ್ಟೇಷನ್ಗೆ ಕಳ್ಸೋ ನಿರ್ಧಾರ ಮಾಡ್ತಾನೆ. ಚಂದು ಫ್ಯಾಮಿಲಿ ಅವನು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವೈಷ್ಣವಿ ಹೇಳ್ತಿರೋ ಪ್ರಕಾರ ನಿಮ್ ಮಗ ಸೂಸೈಡ್ ಮಾಡ್ಕೊಂಡಿದ್ದಾನೆ, ಅನುಮಾನ ಪಡೋ ತರ ಬೇರೆ ಯಾವುದೇ ಆಧಾರಗಳು ನಮ್ಗೆ ಸಿಕ್ಕಿಲ್ಲ ಅಂತ. ಆಗ ಶಿವ, ನೀವು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ. ಏನ್ ನಿನ್ ಹೆಸರು? ಶಿವ. ಫಾರೆನ್ಸಿಕ್ ರಿಪೋರ್ಟ್ ನಲ್ಲಿ ಸಸ್ಪಿಷಿಯಸ್ ಆಗಿ ಏನು ಇಲ್ಲ, ನಾವು ಕರೆಕ್ಟ್ ಆಗಿ ಎಂಕ್ವೈರಿ ಮಾಡಿದ್ದೀವಿ ಅಂತ. ನ್ಯೂಸ್ ನಲ್ಲಿ ಚಂದು ಅನ್ನೋ ಮೆಡಿಕಲ್ ಸ್ಟೂಡೆಂಟ್ ಸೂಸೈಡ್ ಮಾಡ್ಕೊಂಡಿಲ್ಲ, ಮರ್ಡರ್ ಅಂತ ಯಾರೋ ಒಬ್ಬ ಸ್ಟ್ರೇಂಜರ್ ಮತ್ತೊಂದು ಫೈಲ್ ನ ಪೊಲೀಸ್ ಸ್ಟೇಷನ್ ಗೆ ಕಳಿಸಿದ್ದಾನೆ ಅಂತ. ಅದಕ್ಕೆ ಸೀನಿಯರ್ ವೈಷ್ಣವಿಗೆ ಹೇಳ್ತಾರೆ ಚಂದು ಬಾಡಿನ ರೀಪೋಸ್ಟ್ ಮಾರ್ಟಮ್ ಮಾಡಿ, ಹಾಗೇನೆ ಈ ಫೈಲ್ ಕಳಿಸ್ತಾ ಇರೋದು ಯಾರು ಅನ್ನೋದನ್ನ ಪತ್ತೆ ಹಚ್ಚಿ ಅಂತ. ವೈಷ್ಣವಿ ವರ್ಮಾಗೆ ಹೇಳ್ತಾರೆ ನೀನ್ ಮಾಡಿರೋ ಪೋಸ್ಟ್ ಮಾರ್ಟಮ್ ಫೇಕ್ ಅಂತ ಯಾರೋ ಫೈಲ್ ಕಳಿಸ್ತಾ ಇದ್ದಾರೆ. ಆಗ ವರ್ಮಾ ಅದು 100% ಸೂಸೈಡ್, ಅನುಮಾನ ಪಡೋ ತರ ಬೇರೇನು ಇಲ್ಲ ಅಂತ. ಚಂದು ಬಾಡಿನ ರೀಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ಸ್ ಮೀಡಿಯಾಗೆ ಹೇಳ್ತಾರೆ ಇದು ಸೂಸೈಡ್ ಕೇಸ್, ಅನುಮಾನ ಪಡೋ ತರ ಏನು ಇಲ್ಲ. ಇದನ್ ಕೇಳಿ ವೈಷ್ಣವಿಗೆ ಸಮಾಧಾನ ಆಗುತ್ತೆ. ಆದ್ರೆ ಸ್ಪಾಟ್ ಅಲ್ಲಿದ್ದ ಶಿವಂಗೆ ತುಂಬಾನೇ ಕೋಪ ಬರುತ್ತೆ. ಈ ಫೈಲ್ ಇದೆಯಲ್ಲ ಅದು ಫೇಕ್, ಯಾರೋ ಬೇಕು ಅಂತಾನೆ ಡಿಪಾರ್ಟ್ಮೆಂಟ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತ. ಆದ್ರೆ ಮೀಡಿಯಾಗೆ ಹೇಳಿಕೆ ಕೊಟ್ಟಿದ್ದ ಅದೇ ಡಾಕ್ಟರ್ ಈಗ ಸ್ಟೇಷನ್ ಒಳಗಡೆ ಬಂದು ಅದೊಂದು ಸೂಸೈಡ್ ಅಲ್ಲ ಮರ್ಡರ್. ಮೀಡಿಯಾ ಹಾಗೇನೆ ಪಬ್ಲಿಕ್ ತುಂಬಾನೇ ವೈಲ್ಡ್ ಆಗಿದ್ರು. ನಾನೇನಾದ್ರೂ ಇದನ್ನ ಮೀಡಿಯಾ ಮುಂದೆ ಹೇಳಿದ್ರೆ ವೈಷ್ಣವಿ ಕೆಲಸನೇ ಹೋಗ್ತಿತ್ತು. ಕೊಲೆ ಮಾಡಿರೋ ವ್ಯಕ್ತಿ ಸಣ್ಣ ಕ್ಲೂ ಕೂಡ ಬಿಟ್ಟಿಲ್ಲ. ಆದ್ರೆ ಫೈಲ್ ಕಳ್ಸಿರೋ ವ್ಯಕ್ತಿ ಯೆಲ್ಲೋ ಗಾಗಲ್ ಬ್ಲೂ ಲೈಟ್ ಟೆಕ್ನಾಲಜಿನ ಯೂಸ್ ಮಾಡಿ ಫಿಂಗರ್ ಪ್ರಿಂಟ್ಸ್ ಇಂಪ್ರೆಷನ್ ನೋಡಿ ನಮ್ಗೆ ಫೈಲ್ ಅಲ್ಲಿ ಕಳ್ಸಿದ್ದಾನೆ. ಈಗ ವೈಷ್ಣವಿಗೆ 2 ಚಾಲೆಂಜಸ್ ಎದುರಾಗಿದೆ. ಒಂದು, ಕಿಲ್ಲರ್ ಯಾರು ಅಂತ ಕಂಡು ಹಿಡಿಬೇಕು. ಎರಡನೇದು, ಆ ಫೈಲ್ ಕಳಿಸ್ತಾ ಇರೋದು ಯಾರು ಅಂತಾನು ಕಂಡು ಹಿಡಿಬೇಕು. ಈ ಕೇಸ್ ನಲ್ಲಿ ಕ್ರಿಮಿನಲ್ ಸೈಕಾಲಜಿಸ್ಟ್ ಕೆಕೆ ಅವ್ರ ಸಪೋರ್ಟ್ ತಗೊಳ್ಳಿ ಅಂತ ಸೀನಿಯರ್ ಹೇಳ್ತಾರೆ. ಸ್ಟೇಷನ್ಗೆ ಬಂದಿದ್ದ ಫೈಲ್ ಚೆಕ್ ಮಾಡಿ ಕೆಕೆ ಹೇಳ್ತಾರೆ ಫೈಲ್ ಕಳ್ಸಿರೋನು ಯಾವ ಮೆಥಡ್ ಅಲ್ಲಿ ಎಂಕ್ವೈರಿ ಮಾಡಬೇಕು ಅಂತ ಸಜೆಸ್ಟ್ ಮಾಡಿದ್ದಾನೆ. ಕಾಮನ್ ಆಗಿ ಪೊಲೀಸ್ನವರು ಲೈನ್ ಮೆಥಡ್ ಅಲ್ಲಿ ಎಂಕ್ವೈರಿ ಮಾಡ್ತಾರೆ, ಅಂದ್ರೆ ಒಬ್ರಾದ್ಮೇಲೆ ಒಬ್ಬರನ್ನ ಎಂಕ್ವೈರಿ ಮಾಡೋದು. ಆದ್ರೆ ಫೈಲ್ ಕಳ್ಸಿರೋ ವ್ಯಕ್ತಿ ಗ್ರಿಡ್ ಮೆಥಡ್ ನಲ್ಲಿ ಎಂಕ್ವೈರಿ ಮಾಡೋದಕ್ಕೆ ಹೇಳ್ತಾ ಇದ್ದಾನೆ. ಆದ್ರೆ ಇದು ತುಂಬಾನೇ ರಿಸ್ಕಿ. ವೈಷ್ಣವಿ ಹೇಳ್ತಾರೆ ಗ್ರಿಡ್ ಮೆಥಡ್ ಅಲ್ಲೇ ಇನ್ವೆಸ್ಟಿಗೇಷನ್ ಮಾಡಿ ಕಾಲೇಜ್ ಪೂರ್ತಿ ಸರ್ಚ್ ಮಾಡೋಣ ಅಂತ. ಈಗ ಕಾಲೇಜ್ ಹತ್ರ ಹೋಗಿ ಗ್ರಿಡ್ ಮೆಥಡ್ ಅಲ್ಲೇ ಹುಡುಕಾಟ ನಡೆಸ್ತಾರೆ. ಅದೇ ಕಾಲೇಜ್ ಅಲ್ಲಿರೋ ಶಿವ ಮನ್ಸಲ್ಲೇ ಅನ್ಕೋತಾನೆ ನಾನ್ ಕಳ್ಸಿರೋ ಫೈಲ್ ಹೆಲ್ಪ್ ಮಾಡ್ತಿದೆ ಅಂತ. ಕೊನೆಗೂ ಪೊಲೀಸ್ನವ್ರಿಗೆ ಒಂದು ಪುರಾತನ ಆಯುಧ ಸಿಗುತ್ತೆ. ಶಿವ ಅದನ್ನ ದೂರದಿಂದನೇ ಫೋಟೋ ತಗೋತಾನೆ. ಈ ವೆಪನ್ ಚೆಕ್ ಮಾಡಿದಾಗ ಅದ್ರಲ್ಲಿ ಒಂದು ಫಿಂಗರ್ ಪ್ರಿಂಟ್ ಸಿಗುತ್ತೆ. ವೈಷ್ಣವಿ ಅನ್ಕೋತಾರೆ ಆ ಫಿಂಗರ್ ಪ್ರಿಂಟ್ಸ್ ಮೇ ಬಿ ಕಿಲ್ಲರ್ದೇ ಆಗಿರ್ಬೋದು ಅಂತ. ಅದನ್ನ ಕಾಲೇಜಲ್ಲಿ ಸ್ಟಡಿ ಮಾಡ್ತಿರೋ ಸ್ಟೂಡೆಂಟ್ ಗಳ ಫಿಂಗರ್ ಪ್ರಿಂಟ್ಸ್ ಜೊತೆ ಮ್ಯಾಚ್ ಆಗುತ್ತಾ ಅಂತ ನೋಡ್ತಾರೆ. ಶಾಕಿಂಗ್ಲಿ ಆ ಫಿಂಗರ್ ಪ್ರಿಂಟ್ಸ್ ಸತ್ತೋಗಿರೋ ಚಂದುದೇ ಆಗಿರುತ್ತೆ. ಇದರಿಂದ ವೈಷ್ಣವಿಗೆ ತುಂಬಾನೇ ಕೋಪ ಬರುತ್ತೆ. ಕಿಲ್ಲರ್ದೇ ಫಿಂಗರ್ ಪ್ರಿಂಟ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ರು. ಹಾಗಾದ್ರೆ ಫೈಲ್ ಕಳ್ಸಿರೋ ವ್ಯಕ್ತಿ ಡಿಪಾರ್ಟ್ಮೆಂಟ್ ನ ಟಾರ್ಗೆಟ್ ಮಾಡ್ತಾ ಇದ್ದಾನ? ಇಲ್ಲ ಅಂದ್ರೆ ಸತ್ತೋಗಿರೋ ವ್ಯಕ್ತಿಯ ಫಿಂಗರ್ ಪ್ರಿಂಟ್ಸ್ ಆ ವೆಪನ್ ಮೇಲೆ ಬರೋದಕ್ಕೆ ಹೇಗ್ ಸಾಧ್ಯ?
ಫೋರೆನ್ಸಿಕ್ ರಿಪೋರ್ಟ್ ಪ್ರಕಾರ ಚಂದುನ ರಾಡ್ ಇಂದ ಸಾಯಿಸಿಲ್ಲ, ಬಟ್ ಅದ್ರ ಮೇಲಿರೋ ಫಿಂಗರ್ ಪ್ರಿಂಟ್ಸ್ ಮಾತ್ರ ಚಂದುದೆ. ಅವನ್ ಫ್ರೆಂಡ್ಸ್ ಹತ್ರ ಎಂಕ್ವೈರಿ ಮಾಡಿದಾಗ ಅವ್ರು ಯಾರು ಆ ರಾಡ್ ನ ಅವನ ಹತ್ರ ನೋಡೇ ಇಲ್ವಂತೆ. ಹಾಗಾದ್ರೆ ಆ ರಾಡ್ ಬಗ್ಗೆನೆ ಫಸ್ಟ್ ಎಂಕ್ವೈರಿ ಮಾಡ್ಬೇಕು. ಶಿವ ಕೂಡ ಆ ರಾಡ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾನೆ. ಪೊಲೀಸ್ನವರು ಕೂಡ ಆ ರಾಡ್ ಬಗ್ಗೆ ತುಂಬಾ ಕಡೆ ವಿಚಾರಿಸ್ತಾರೆ, ಆದ್ರೆ ನೋ ಯೂಸ್. ನೆಕ್ಸ್ಟ್ ಪುರಾತತ್ವ ಇಲಾಖೆಗೆ ಹೋಗಿ ವಿಶ್ವೇಶ್ ಅನ್ನೋ ವ್ಯಕ್ತಿಗೆ ಆ ರಾಡ್ ಫೋಟೋನ ತೋರಿಸ್ತಾರೆ. ಇವ್ರು ಹೇಳ್ತಿರೋ ಪ್ರಕಾರ ಇದಕ್ಕೆ ಇನ್ನೂ 2 ಭಾಗ ಇದೆಯಂತೆ. ಆ 2 ಭಾಗ ಸೇರಿದ್ರೆ ಮಾತ್ರ ಈ ವೆಪನ್ ಪೂರ್ತಿ ಆಗುತ್ತೆ. ಗೂಗಲ್ ನಲ್ಲಿ ಇದ್ರ ಬಗ್ಗೆ ಸರ್ಚ್ ಮಾಡಿ ಒಂದು ಕತೆ ಹೇಳ್ತಾರೆ. ದಕ್ಷಿಣ ಭಾರತನ ಗಿರಿವರ್ಧನ್ ಅನ್ನೋ ರಾಜ ರೂಲ್ ಮಾಡ್ತಾ ಇದ್ದ ಕಾಲ. ಒಂದೂರಲ್ಲಿ ಕಾರಣನೇ ಗೊತ್ತಿಲ್ಲದೆ ಬೇರೆ ಬೇರೆ ಸಂಘಟನೆಗಳಲ್ಲಿ ಒಬ್ರಾದ್ಮೇಲೆ ಒಬ್ರು ಅನುಮಾನಾಸ್ಪದವಾಗಿ ಸಾಯ್ತಾ ಇದ್ರು. ಆ ಸಾವುಗಳನ್ನ ನೋಡಿದ್ದ ಜನ ಇದ್ರ ಹಿಂದೆ ಯಾರೋ ಮಿಸ್ಟೀರಿಯಸ್ ಪರ್ಸನ್ ಇದ್ದಾನೆ ಅಂತ ಅವ್ರಿಗೆ ಡೌಟ್ ಶುರು ಆಯ್ತು. ಜನರಲ್ಲಿ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿದ್ರಿಂದ ರಾಜನಿಗೆ ಇದ್ರ ಬಗ್ಗೆ ಹೇಳಿದ್ರು. ಆದ್ರೆ ರಾಜ ಆಗ್ಲಿ ಮಂತ್ರಿ ಆಗ್ಲಿ ಇದ್ರ ಬಗ್ಗೆ ಅಷ್ಟಾಗಿ ತಲೆ ಕೆಡ್ಸ್ಕೊಂಡಿಲ್ಲ. ರಾಜ ನಿರ್ಲಕ್ಷ್ಯ ಮಾಡ್ತಿರೋದ್ನ ಅಬ್ಸರ್ವ್ ಮಾಡಿದ್ದ ಆ ಕಿಲ್ಲರ್ ಜನರನ್ನೆಲ್ಲ ಒಗ್ಗೂಡ್ಸಿ ದೊಡ್ಡ ಹತ್ಯಾಕಾಂಡ ಮಾಡಿದ್ದ ಅಂತ. ಅವನ್ ಹೆಸರು ಸಂಭಾಜಿ. ಆದ್ರೆ ಜನ ಏನ್ ಅನ್ಕೊಂಡ್ರು, ರಾಜ ನಿರ್ಲಕ್ಷ್ಯದಿಂದನೇ ಈ ಹತ್ಯಾಕಾಂಡ ನಡೆದೋಯ್ತು ಅಂತ. ರಾಜ ಗಿರಿವರ್ಧನ್ ಸೇರಿದಂತೆ ಎಲ್ರನ್ನು ಸಾಯಿಸಿ ರಾಜ್ಯನ ನಾಶ ಮಾಡಿದ್ರು. ಸೊ ಆ ಸಂಭಾಜಿನಿ ಆಯುಧ ಯೂಸ್ ಮಾಡ್ತಿದ್ದ ಅಂತ. ಇದು ಹಿಸ್ಟ್ರಿಗೆ ಸಂಬಂಧಪಟ್ಟಿರೋದ್ರಿಂದ ಗವರ್ಮೆಂಟ್ ಆಥರೈಸೇಷನ್ ನಲ್ಲಿರೋ ಹಾರ್ಡ್ ಗ್ಯಾಲರಿನಲ್ಲಿ ಇರ್ಬೋದು ಅಂತ. ಡೆಲಿವರಿ ಬಾಯ್ ಸತ್ತಾಗ ಒಂದು ಫೈಲ್ ಕಳ್ಸಿದ್ದ ಅಲ್ವಾ, ಹಾಗಾದ್ರೆ ರಾಡ್ ನ ಫಸ್ಟ್ ಪಾರ್ಟ್ ನ ಅಲ್ಲೇ ಬಿಸಾಡಿರ್ಬೋದಾ? ವಿಶ್ವೇಶ್ ಹೇಳ್ದಂಗೆ ಹಿಸ್ಟ್ರಿನಲ್ಲಿ ನಡೆದಿರೋ ಹತ್ಯಾಕಾಂಡದ ತರಾನೇ ಈಗ್ಲೂ ನರಮೇಧ ಮಾಡೋಕೆ ಹೊರಟಿದ್ದಾನ ಈ ಕಿಲ್ಲರ್. ನೆಕ್ಸ್ಟ್ ಗವರ್ಮೆಂಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಗೆ ಹೋಗಿ ಈ ರಾಡ್ ಬಗ್ಗೆ ಕೇಳ್ತಾರೆ. ಫಸ್ಟ್ ಇವರು ಗೊತ್ತಿಲ್ಲ ಅಂದಾಗ ಅರೆಸ್ಟ್ ಮಾಡೋ ನಿರ್ಧಾರ ಮಾಡ್ತಾರೆ. ಯಾಕೆ ಅರೆಸ್ಟ್? ಮರ್ಡರ್ ಸ್ಪಾಟ್ ಅಲ್ಲಿ ಈ ವೆಪನ್ ಸಿಕ್ಕಿದೆ. ನಿಮ್ ಗ್ಯಾಲರಿನಲ್ಲಿ ಇರ್ಬೇಕಾದ ವಸ್ತು ಹೊರಗಡೆ ಹೇಗ್ ಬಂತು? ಯಾರೊಬ್ಬ ಬಂದು ಆಂಟಿಕ್ ಪೀಸ್ ಕಲೆಕ್ಟ್ ಮಾಡ್ತಾ ಇದ್ದೀನಿ, ನನಗೆ ಈ ರಾಡ್ ಬೇಕು ಅಂತ ಕೇಳ್ದ. ಅದಕ್ಕೆ ದುಡ್ಡಿನ ಆಸೆಗೆ ಅವನಿಗೆ ಮಾರ್ಬಿಟ್ಟೆ. ಯಾರವನು? ನೋಡಕ್ ಹೇಗಿದ್ದ? 1-2 ಸಲ ಅವನ ಕೈಯಲ್ಲಿ ಸ್ಟೆಥೋಸ್ಕೋಪ್ ನೋಡಿದ್ದೀನಿ. ಮೇ ಬಿ ಅವನು ಮೆಡಿಕಲ್ ಸ್ಟೂಡೆಂಟ್ ಆಗಿರ್ಬೋದು. ನನ್ ಗುರ್ತು ಅವನಿಗೆ ಸಿಗದೆ ಇರ್ಲಿ ಅಂತ ಕತ್ಲೆ ರೂಮ್ ಅಲ್ಲಿ ಇದನ್ನ ಸೇಲ್ ಮಾಡ್ದೆ. ಇಬ್ರು ಕೂಡ ಮಾಸ್ಕ್ ಹಾಕೊಂಡಿದ್ವಿ, ಯಾಕಂದ್ರೆ ಒಂದು ವೇಳೆ ಸಿಗಾಕೊಂಡ್ರೆ ಒಬ್ಬರನ್ನ ಇನ್ನೊಬ್ರು ತೋರ್ಸ್ಕೊಡ್ಬಾರ್ದು ಅಂತ. ಹಾಗಾದ್ರೆ ನಮ್ಗೆ ಫೈಲ್ ಕಳ್ಸಿರೋ ವ್ಯಕ್ತಿನೇ ಕಿಲ್ಲರ್ ಆಗಿರ್ಬೋದು ಅಂತ ಪೊಲೀಸ್ನವರು ಗೆಸ್ ಮಾಡ್ತಾರೆ. ಪೊಲೀಸ್ನವರು ಹೋದ್ಮೇಲೆ ಶಿವ ಕೂಡ ಅದೇ ವೆಪನ್ ಬಗ್ಗೆನೆ ರಿಸರ್ಚ್ ಮಾಡ್ತಾ ಇರೋದ್ರಿಂದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಗೆ ಬಂದು ಈ ರಾಡ್ ನ ಯಾರಿಗ್ ಮಾರ್ದೆ ಅಂತ ಅಶೋಕ್ನ ಕೇಳ್ತಾನೆ. ಅಂದ್ರೆ ಫೈಲ್ ಕಳ್ಸಿರೋದು ಶಿವನೇ, ಆದ್ರೆ ಪೊಲೀಸ್ ಅನ್ಕೊಂಡಿರೋ ಹಾಗೆ ಕಿಲ್ಲರ್ ಇವನಲ್ಲ. ಅಶೋಕ್ಗೆ ಸರಿಯಾಗಿ ಚಾರ್ಜ್ ಮಾಡಿ ನಿಜ ಹೇಳು ಅಂತ ಕೇಳಿದಾಗ ನನ್ಗೆ ಗೊತ್ತಿರೋದ್ನ ಪೊಲೀಸ್ನವ್ರಿಗೆ ಹೇಳಿದ್ದೀನಿ, ನನ್ಗೆ ಅವನ್ ಬಗ್ಗೆ ಗೊತ್ತಿಲ್ಲ ಅಂತ. ಆ ರಾಡ್ ನ ತಗೊಂಡೋಗಿ ಮರ್ಡರ್ ಸ್ಪಾಟ್ ಅಲ್ಲಿ ಹಾಕಿ ಸ್ಟೆಥೋಸ್ಕೋಪ್ ನ ಹಿಡ್ಕೊಂಡು ಮೆಡಿಕಲ್ ಸ್ಟೂಡೆಂಟ್ ತರ ನಿನ್ಗೆ ಕ್ಲೂ ಕೊಟ್ಟಿದ್ದಾನೆ ಅಂದ್ರೆ ಅವನು ಬೇಕು ಅಂತಾನೆ ಇದನ್ನೆಲ್ಲ ಮಾಡ್ತಾ ಇದ್ದಾನೆ. ಅಶೋಕ್ ಹೇಳ್ತಿರೋ ಪ್ರಕಾರ ಅವನೊಂದು 5 ಅಡಿ ಇರ್ಬೋದು, ಕಿವಿಲಿ ರಿಂಗ್ ಇತ್ತು, ಒಂದ್ಸಲ ಓಮಿನಿ ಸೈಜ್ ವ್ಯಾನ್ ನಲ್ಲಿ ಹೋಗ್ತಿರೋದ್ನ ನೋಡ್ದೆ ಅಂತ. ಸೊ ಈಗ ಶಿವ ಅದೇ ತರದ ಓಮಿನಿ ಸೈಜ್ ಇರೋ ವ್ಯಾನ್ ಕಡೆ ಎಲ್ಲ ಹೋಗಿ ವಿಚಾರಿಸ್ತಾನೆ, ಆದ್ರೆ ಯಾವುದೇ ಮಾಹಿತಿ ಸಿಗಲ್ಲ. ವೈಷ್ಣವಿ ಯೋಚನೆ ಮಾಡ್ತಾ ಇದ್ದಾರೆ, ಆ ರಾಡ್ ನ ಉಳಿದಿರೋ 2 ಭಾಗ ಎಲ್ಲಿರ್ಬೋದು ಅಂತ. ಕಾಲೇಜಲ್ಲಿ ಸ್ವಪ್ನ ಬರ್ಡೇ ಪಾರ್ಟಿಗೆ ಬಾ ಅಂತ ಶಿವನ ಫೋರ್ಸ್ ಮಾಡ್ತಾಳೆ. ಶಿವ ಸ್ವಪ್ನ ಅವ್ರ ಅಣ್ಣ ಸತ್ಯನ ಮೀಟ್ ಆಗಿ ಅವಳಿಗೆ ಎಷ್ಟೋ ಸಲ ಹೇಳಿದ್ದೀನಿ, ಆದ್ರೆ ಅವಳು ನನ್ ಮಾತನ್ನ ಕೇಳ್ತಾ ಇಲ್ಲ. ಯಾಕಂದ್ರೆ ನಾನು ವರ್ಷನ ಲವ್ ಮಾಡ್ತಾ ಇದ್ದೀನಿ, ನೀನೊಂದ್ಸಲ ಅವಳಿಗೆ ಹೇಳು ಅಂತ. ಓಕೆ ಶಿವ, ನಾನ್ ಮಾತಾಡ್ತೀನಿ. ನಾನು ಫ್ರೀಲಾನ್ಸರ್ ಗೇಮ್ ನ ಡಿಸೈನ್ ಮಾಡ್ತಾ ಸುತ್ತಾಡ್ತಾ ಇದ್ದೀನಿ, ಅದಕ್ಕೇನೆ ಇದ್ರ ಬಗ್ಗೆ ನನ್ಗೆ ಗೊತ್ತಾಗ್ಲಿಲ್ಲ. ಈಗ ಪೊಲೀಸ್ನವರು ಈಗ ನಡೀತಾ ಇರೋ ಕ್ರೈಮ್ ಬಗ್ಗೆ ಮಾತಾಡ್ತಾ ರೋಡ್ ನಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಯಾರೋ ಸ್ಟ್ರೇಂಜರ್ ಸ್ವಪ್ನಗೆ ಚಾಕುಯಿಂದ ಚುಚ್ಚಿ ಎಸ್ಕೇಪ್ ಆಗ್ತಾನೆ. ಆಗ ಅದೇ ರೂಟ್ ಅಲ್ಲಿ ಬರ್ತಿದ್ದ ಶಿವ ಸ್ವಪ್ನ ಹತ್ರ ಬರೋ ಅಷ್ಟ್ರಲ್ಲಿ ಅವಳು ಸತ್ತೋಗಿರ್ತಾಳೆ. ಕಿಲ್ಲರ್ ಕಾಡೊಳಗಡೆ ಓಡೋಗಿದ್ರಿಂದ ಇವನು ಕೂಡ ಹಿಂದೆನೆ ಹೋಗ್ತಾನೆ. ಶಬ್ದ ಕೇಳಿ ಪೊಲೀಸ್ನವರು ದೂರದಿಂದ ಓಡ್ ಬರ್ತಾರೆ. ಶಿವನ್ ಬೈಕ್ ಅಲ್ಲೇ ಇದೆ. ಪೊಲೀಸ್ನವ್ರನ್ನ ನೋಡಿ ಶಿವ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ವೈಷ್ಣವಿ ಹೇಳ್ತಾರೆ, ಈ ಬೈಕ್ ಯಾರ್ದು ಅಂತ ಕಂಡು ಹಿಡೀರಿ, ಆ ರಾಡ್ ನ 2ನೇ ಭಾಗ ಇಲ್ಲೇ ಇದೆ. ಹಾಗಾದ್ರೆ ಇನ್ನೊಂದು ಭಾಗ ಕೂಡ ಸಿಗೋ ಸಾಧ್ಯತೆ ಇದೆ. ಮರ್ಡರ್ ಸ್ಪಾಟ್ ಅಲ್ಲಿ ಇರೋ ಬೈಕ್ ಶಿವಂದೇ ಅನ್ನೋದು ಗೊತ್ತಾಗುತ್ತೆ. ಅದಿನ ಮಾರ್ಚರಿನಲ್ಲಿ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಅಂದಿದ್ದು ಇವನೇ ಅಲ್ವಾ? ಹಾಗಾದ್ರೆ ಶಿವನೇ ಕಿಲ್ಲರ್ ಅಂತ ವೈಷ್ಣವಿ ಡಿಸೈಡ್ ಮಾಡ್ತಾರೆ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನ ಅಶೋಕ್ ಹೇಳಿದ ಮೆಡಿಕಲ್ ಸ್ಟೂಡೆಂಟ್ ನಾವು ಹುಡುಕ್ತಾ ಇರೋ ಕಿಲ್ಲರ್ ಒಬ್ನೇ ಅಂತ. ಇವನಿಗೂ ಗೊತ್ತಾಗುತ್ತೆ ಕಿಲ್ಲರ್ ನನ್ನ ಫ್ರೇಮ್ ಮಾಡ್ತಿದ್ದಾನೆ ಅಂತ. ಯಾಕಂದ್ರೆ ಶಿವ ಕ್ರೈಮ್ ಸೀನ್ ನಲ್ಲಿ ಇದ್ದಾಗ ವೈಷ್ಣವಿ ಮಾತಾಡ್ತಾ ಇರೋದ್ನ ಕೇಳಿಸ್ಕೊಂಡಿರ್ತಾನೆ. ಪೊಲೀಸ್ಗೆ ಹೆಲ್ಪ್ ಮಾಡೋಣ ಅಂತ ಫೈಲ್ ಕಳ್ಸಿದ್ರೆ ನನ್ ಸುತ್ತಮುತ್ತ ಇರೋರ್ನ ಕೊಲೆ ಮಾಡಿ ಪೊಲೀಸ್ನವರು ಹುಡುಕ್ತಾ ಇರೋ ಮೆಡಿಕಲ್ ಸ್ಟೂಡೆಂಟ್ ನಾನೇ ಅನ್ನೋ ತರ ಫ್ರೇಮ್ ಮಾಡ್ತಿದ್ದಾನೆ ಅಂತ. ಅದಕ್ಕೆ ಶಿವ ಬೇರೆ ಕಡೆ ಹೈಡ್ ಆಗ್ತಾನೆ. ಪೊಲೀಸ್ನವರು ಶಿವನ್ ಮನೆಗೆ ಹೋಗಿ ಸರ್ಚ್ ಮಾಡ್ತಾರೆ. ನಿಮ್ ತಮ್ಮ ಕಿಲ್ಲರ್ ಅಂದಾಗ ಶಿವ ಅವ್ರ ಅಕ್ಕನಿಗೆ ಶಾಕ್ ಆಗುತ್ತೆ. ಅವನ್ ರೂಮ್ ಅಲ್ಲಿ ಕ್ರೈಮ್ ಬುಕ್ ಸಿಗುತ್ತೆ. ಮೆಡಿಕಲ್ ಓದೋನ್ಗೆ ಇದ್ರ ಅವಶ್ಯಕತೆ ಏನಿದೆ? ಚಂದು ಸ್ವಪ್ನ ಇಬ್ಬರನ್ನ ಕೊಂದಿದ್ದು ಕೂಡ ಶಿವನೇ ಅಂತ.
ಎಲ್ಲಾ ಕಡೆನೂ ಅವನಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾರೆ. ವೈಷ್ಣವಿ ಹೇಳ್ತಿರೋ ಪ್ರಕಾರ ಆ ರಾಡ್ ನ 2 ಭಾಗ ಕ್ರೈಮ್ ಸೀನ್ ನಲ್ಲಿ ಬಿಟ್ಟೋಗಿದ್ದಾನೆ ಅಂದ್ರೆ ಮುಂದೆ ನಡೆಯೋ ಹತ್ಯಾಕಾಂಡನ ನಮ್ಮಿಂದ ತಡೆಯೋಕ್ಕಾಗಲ್ಲ ಅಂತ ಕಿಲ್ಲರ್ ಚಾಲೆಂಜ್ ಮಾಡ್ತಾ ಇದ್ದಾನೆ. ಸೊ ಆ 3ನೇ ಭಾಗ ಸಿಗೋ ಅಷ್ಟ್ರಲ್ಲಿ ಅವನ್ನ ಅರೆಸ್ಟ್ ಮಾಡ್ಬೇಕು ಅಂತ. ಫ್ರೆಂಡ್ಸ್ ಎಲ್ಲ ಶಿವನ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ಅವನ್ ಆ ತರದ ವ್ಯಕ್ತಿ ಅಲ್ಲ ಅಂತ. ವೈಷ್ಣವಿ ಕೇಕೆಗ್ ಬೈತಾ ಇದ್ದಾರೆ. ಅವ್ನ್ ಬ್ಯಾಕ್ ಗ್ರೌಂಡ್ ನ ಸರಿಯಾಗಿ ಚೆಕ್ ಮಾಡ್ದೆ ಹೇಗೆ ನಿನ್ ಮಗಳನ್ನ ಅವನಿಗೆ ಕೊಟ್ಟು ಮದ್ವೆ ಮಾಡೋ ನಿರ್ಧಾರ ಮಾಡ್ದೆ ಅಂತ. ಕೇಕೆ ಹೇಳ್ತಾರೆ, ಅವ್ನ್ ಫ್ಯಾಮಿಲಿನಲ್ಲಿ ಇರೋರೆಲ್ಲ ದೇಶ ಸೇವೆ ಮಾಡ್ದವ್ರೆ, ಅವಸರ ಪಟ್ಟು ಯಾವುದೇ ನಿರ್ಧಾರ ತಗೋಬೇಡಿ ಅಂತ. ಮರ್ಡರ್ ಸ್ಪಾಟ್ ಅಲ್ಲಿ ಶಿವನ್ ಬೈಕ್ ಸಿಕ್ಕಿದೆ, ಹಾಗೇನೆ ಮನೇಲಿ ಕ್ರೈಮ್ ಬುಕ್ ಸಿಕ್ತು. ಸೊ ಅವನೇ ಕಿಲ್ಲರ್ ಅಂತ ವೈಷ್ಣವಿ ಹೇಳ್ತಾರೆ. ವೈಷ್ಣವಿ ಅಸಿಸ್ಟೆಂಟ್ ಗಳಿಗೆ ಹೇಳ್ತಿರೋ ಪ್ರಕಾರ ರಾಜ ಮಾಡಿದ್ದ ನಿರ್ಲಕ್ಷ್ಯದಿಂದ ಹಿಸ್ಟ್ರಿನಲ್ಲಿ ಹತ್ಯಾಕಾಂಡ ನಡೆದೋಯ್ತು. ಆ ರಾಜ ಮಾಡಿದ್ದ ನಿರ್ಲಕ್ಷ್ಯನ ಈಗ ನಾನ್ ಮಾಡಲ್ಲ ಅಂತ. ವೈಷ್ಣವಿ ಸೀನಿಯರ್ಗೆ ಹೇಳ್ತಾರೆ, ಈ ವೆಪನ್ ನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ ಪರ್ಚೇಸ್ ಮಾಡಿ ಮರ್ಡರ್ ಪ್ಲೇಸ್ ನಲ್ಲಿ ಇಟ್ಟು ಇದನ್ನ ಸೈನ್ ಆಫ್ ಕಿಲ್ಲಿಂಗ್ ಆಗಿ ಪೊಲೀಸ್ನವ್ರಿಗೆ ಹೇಳ್ತಾ ಇದ್ದಾನೆ ಅಂತ. ಈಗ ಫೈಲ್ 4 ಬಂದಿದೆ. ಇಷ್ಟು ದಿನ ಮರ್ಡರ್ ಹೇಗ್ ನಡೆದಿದೆ ಅಂತ ಫೈಲ್ ಕಳಿಸ್ತಾ ಇದ್ದ, ಆದ್ರೆ ಈಗ ಮರ್ಡರ್ ನ ಹೇಗ್ ಮಾಡೋಕೆ ಹೊರಟಿದ್ದಾನೆ ಅಂತ ಕಳಿಸಿದ್ದಾನೆ. ಮ್ಯಾಥ್ಸ್ ಬಗ್ಗೆ ನಾಲೆಜ್ ಇರೋ ವ್ಯಕ್ತಿನ ಕರೆಸಿ ನೆಕ್ಸ್ಟ್ ಮರ್ಡರ್ ನಡೆಯೋ ಜಾಗನ ಕಂಡು ಹಿಡಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ವಪ್ನನ ಕೊಲ್ಲುವಾಗ ನಾವು ಸ್ವಲ್ಪ ದೂರದಲ್ಲೇ ಇದ್ವಿ, ಅದಕ್ಕೇನೆ 3ನೇ ಫೈಲ್ ಕಳ್ಸಿಲ್ಲ. ಸಂಭಾಜಿ ಹೇಗೆ ಹತ್ಯಾಕಾಂಡ ಮಾಡಿದ್ನೋ ಅದನ್ನೇ ಶಿವ ಕೂಡ ಮಾಡೋಕೆ ಹೊರಟಿದ್ದಾನೆ, ನಾವು ಅವನ್ನ ತಡಿಲೇಬೇಕು ಅಂತ. ಈ ಮ್ಯಾಥಮೆಟಿಕಲ್ ಫಾರ್ಮುಲಾ ಇಂದ ಹೇಗೆ ಮರ್ಡರ್ ಮಿಸ್ಟ್ರಿನ ಸಾಲ್ವ್ ಮಾಡ್ತಾರೆ ಅಂತ ಕಾನ್ಸ್ಟೇಬಲ್ ಕೇಳಿದಾಗ 1970 US ನಲ್ಲಿ ಒಬ್ಬ ಕಿಲ್ಲರ್ ಇದೇ ಪ್ಯಾಟರ್ನ್ ನಲ್ಲೇ ಕೊಲೆ ಮಾಡ್ತಿದ್ದ. ಆಗ ಪೊಲೀಸ್ನವರು ಕೋನ್ ರೋಸ್ಮೋ ಅನ್ನುವ ಕಿಲ್ಲರ್ ಹತ್ರ ಹೋದಾಗ ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾ ಮೂಲಕ ಆ ಕಿಲ್ಲರ್ ನೆಕ್ಸ್ಟ್ ಮರ್ಡರ್ ನ ಎಲ್ ಮಾಡ್ತಾನೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಈಗ ನಮ್ ಕೇಸ್ ವಿಷಯಕ್ಕೆ ಬಂದ್ರೆ ಫಸ್ಟ್ ಮರ್ಡರ್ ಸಿ ಕ್ಯಾಂಪ್ ಅಲ್ಲಿ ನಡೆದಿದೆ, ಅದನ್ನ 0 ಅಂತ ತಗೊಂಡು XI ನಲ್ಲಿ ಸಬ್ಮಿಟ್ ಮಾಡಬೇಕು. ಇದನ್ನ ಬಫರ್ ಝೋನ್ ಅಂತ ಕರೀತಾರೆ. ಇದ್ರ ವ್ಯಾಲ್ಯೂ ಕಾನ್ಸ್ಟೆಂಟ್. ಈ ಫಾರ್ಮುಲಾಗೆ ಈ ವ್ಯಾಲ್ಯೂನ ಸಬ್ಮಿಟ್ ಮಾಡಿದಾಗ 2.68 ಕಿಲೋಮೀಟರ್ ಬಂತು. ಅದು ಫಸ್ಟ್ ಮರ್ಡರ್ ನಡೆದ ಜಾಗದಿಂದ ಮೆಡಿಕಲ್ ಕಾಲೇಜ್ಗೆ ಇರೋ ಡಿಸ್ಟೆನ್ಸ್. ಅಲ್ಲೇ ಚಂದು ಮರ್ಡರ್ ನಡೆದಿದ್ದು. 2ನೇ ಮರ್ಡರ್ ಡಿಸ್ಟೆನ್ಸ್ ನ XN ಆಗಿ ತಗೊಂಡು ಮತ್ತೆ ಇದೇ ಫಾರ್ಮುಲಾನ ಸಬ್ಮಿಟ್ ಮಾಡಿದ್ರೆ 3ನೇ ಮರ್ಡರ್ ಆಗಿದ್ದು ಸ್ವಪ್ನ ಅಲ್ವಾ, ಅದಕ್ಕೆ ಮ್ಯಾಚ್ ಆದ್ರೆ 4ನೇ ಮರ್ಡರ್ ನಡೆಯೋ ಜಾಗನ ಕಂಡು ಹಿಡಿಬಹುದು ಅಂತ. ಇನ್ನು ಶಿವ ತಾನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ಬೇಕಂದ್ರೆ ನಿಜವಾದ ಕಿಲ್ಲರ್ ನ ಇವನೇ ಕಂಡು ಹಿಡಿಬೇಕು. ಯಾಕಂದ್ರೆ ಪೊಲೀಸ್ನವರು ಇವನೇ ಕಿಲ್ಲರ್ ಅಂತ ಡಿಸೈಡ್ ಮಾಡಿ ಆಗಿದೆ. ಆ ರಾಡ್ ನ 3ನೇ ಭಾಗ ಇನ್ನೂ ಸಿಕ್ಕಿಲ್ಲ, ಅಂದ್ರೆ ಖಂಡಿತ ಇನ್ನೊಂದು ಕೊಲೆ ನಡೆಯುತ್ತೆ ಅಂತ ಗೆಸ್ ಮಾಡ್ತಾನೆ. ಆ ಡೆಲಿವರಿ ಬಾಯ್ ಮರ್ಡರ್ ಕೇಸ್ಗೆ ನ್ಯಾಯ ಸಿಗ್ಲಿ ಅಂತ ಪೊಲೀಸ್ನವ್ರಿಗೆ ಫೈಲ್ ಕಳಿಸ್ದೆ, ಆದ್ರೆ ಈಗ ಆ ಕಿಲ್ಲರ್ ನನ್ನೇ ಫ್ರೇಮ್ ಮಾಡ್ದ ಅಂತ ಶಿವ ಫ್ರೆಂಡ್ ಗೆ ಹೇಳ್ತಾನೆ. ಇನ್ನು ಮ್ಯಾಥ್ಸ್ ಫಾರ್ಮುಲಾ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ವಪ್ನ ಕೊಲೆ ನಡೆದ ಸ್ಪಾಟ್ ನ 4.5 ಕಿಲೋಮೀಟರ್ ರೇಡಿಯಸ್ ನಲ್ಲೇ, ಅಂದ್ರೆ ಎಕ್ಸಿಬಿಷನ್ ಗ್ರೌಂಡ್ ಹತ್ರನೇ ಮತ್ತೊಂದು ಕೊಲೆ ನಡೆಯೋ ಸಾಧ್ಯತೆ ಇದೆ ಅಂತ ಗೊತ್ತಾಗುತ್ತೆ. ಶಿವ ತನ್ನ ಫ್ರೆಂಡ್ ಬಾಬಿಗೆ ಕಾಲ್ ಮಾಡಿದಾಗ ಅವನು ಆಮೇಲೆ ಮಾತಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ. ಅವನು ಎಕ್ಸಿಬಿಷನ್ ಗ್ರೌಂಡ್ಸ್ ಹತ್ರನೇ ಇದ್ದಾನೆ ಅಂತ ಇವನಿಗೆ ಗೊತ್ತಾಗುತ್ತೆ. ಪೊಲೀಸ್ನವರು ಹಾಗೇನೆ ಶಿವ ಅದೇ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಬಾಬಿ ನಡ್ಕೊಂಡು ಹೋಗ್ತಿರೋದ್ ನೋಡಿ ಶಿವ ಹಿಂದೆನೆ ಹೋಗ್ತಾನೆ. ಕರೆದ್ರುನು ಅವನ್ ಕಡೆಯಿಂದ ನೋ ರೆಸ್ಪಾನ್ಸ್. ಇವ್ರ ಗ್ರೂಪ್ ಅಲ್ಲಿ ಒಬ್ಬ ಗೇಮ್ಗೆ ಅಡಿಕ್ಟ್ ಆಗಿದ್ದ ಅಲ್ವಾ, ಅದು ಇವನೇ. ಆಪೋಸಿಟ್ ಬರ್ತಾ ಇದ್ದ ವ್ಯಕ್ತಿಗೆ ರಾಡ್ ಇಂದ ಹೊಡೆದು ಸಾಯಿಸ್ಬಿಡ್ತಾನೆ. ಇದನ್ನ ನೋಡಿ ಶಿವಗೆ ಗಾಬರಿ ಆಗುತ್ತೆ. ಆಗ್ಲೇ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನ ಅಶೋಕ್ ಹೇಳಿದ್ದು ನೆನಪಾಗುತ್ತೆ. 5 ಅಡಿ ಇದ್ದ, ಕಿವಿಲಿ ರಿಂಗ್ ಇತ್ತು ಅಂತ. ಸೊ ಅವ್ರು ಹೇಳಿದ್ದ ಡಿಸ್ಕ್ರಿಪ್ಷನ್ ಇವನಿಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ. ಅಷ್ಟ್ರಲ್ಲಿ ಇನ್ನೊಬ್ಬ ಸ್ಟ್ರೇಂಜರ್ ಅಲ್ಲಿಗೆ ಬಂದು ಬಾಬಿ ಕತ್ಕು ಇದು ಸಾಯಿಸ್ಬಿಡ್ತಾನೆ. ಇವನಿಗೆ ಗಾಬರಿ ಆಗುತ್ತೆ, ಇಲ್ಲೇನ್ ನಡೀತಾ ಇದೆ ಅಂತ. ಕೊಲೆ ಮಾಡಿದ್ದ ವ್ಯಕ್ತಿ ಆ ರಾಡ್ ನ 3ನೇ ಭಾಗನ ಬಿಸಾಡಿ ಅಲ್ಲಿಂದ ಹೋಗ್ತಾನೆ. ಶಿವ ಅವನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಆಗಲ್ಲ. ಬಾಬಿ ಡೆತ್ ಇಂದ ಅಪ್ಸೆಟ್ ಆಗಿ ಅಳ್ತಾ ಇರುವಾಗ ಪೊಲೀಸ್ನವರು ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡಿ ಶಿವನ ಅರೆಸ್ಟ್ ಮಾಡ್ತಾರೆ. ಕೇಕೆ ಗೊತ್ತು ಇವನು ಕಿಲ್ಲರ್ ಅಲ್ಲ ಅಂತ, ಅದಕ್ಕೇನೆ ನಾನ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ. ನಾನ್ ಕಿಲ್ಲರ್ ಅಲ್ಲ ಅಂತ ಎಷ್ಟೇ ಹೇಳಿದ್ರುನು ವೈಷ್ಣವಿ ಕೇಳ್ತಾನೆ ಇಲ್ಲ. ಪೊಲೀಸ್ನವರು ಅಟ್ಯಾಕ್ ಮಾಡಿದ್ರಿಂದ ಪೆಟ್ಟಾಗಿ ಟ್ರೀಟ್ಮೆಂಟ್ ತಗೋತಾ ಇದ್ದ ಶಿವ ಈಗ ಎಸ್ಕೇಪ್ ಆಗಿದ್ದಾನೆ. ಸಿಸಿಟಿವಿನಲ್ಲಿ ಅವನ್ ಎಸ್ಕೇಪ್ ಆಗಿರೋದು ರೆಕಾರ್ಡ್ ಆಗಿದೆ. ಇದನ್ನ ನೋಡಿ ವೈಷ್ಣವಿ ಕೇಕೆಗೆ ಬೈತಾರೆ. ಟ್ರೀಟ್ಮೆಂಟ್ ಕೊಡೋದಷ್ಟೇ ನನ್ ಕೆಲ್ಸ, ಸೆಕ್ಯೂರಿಟಿನ ನೀವೇ ಕೊಡ್ಬೇಕು ಅಂತ ಕೇಕೆ ಹೇಳ್ತಾರೆ. ಸೀನಿಯರ್ ಬೇರೆ ಪ್ರೆಷರ್ ಹಾಕ್ತಾ ಇದ್ದಾರೆ. 2 ದಿನದಲ್ಲಿ ಅವನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೇಕು. ಅಷ್ಟ್ರಲ್ಲಿ ಓಡೋಗಿದ್ದಾನೆ ಅಂದ್ರೆ ಏನರ್ಥ? ವೈಷ್ಣವಿ ಗೆಸ್ ಮಾಡ್ತಾರೆ, ನಮ್ಗೆ ಅವನ್ ಬಗ್ಗೆ ಕ್ಲೂ ಕೊಟ್ಟಿರೋ ಅಶೋಕ್ ನ ಟಾರ್ಗೆಟ್ ಮಾಡ್ತಾನೆ ಅಂತ. ವೈಷ್ಣವಿ ಗೆಸ್ ಮಾಡ್ದಂಗೆ ಶಿವ ಅಶೋಕ್ ಇರೋ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಗೆ ಹೋಗ್ತಾನೆ. ನೋಡಿದ್ರೆ ಅಶೋಕ್ ಯಾರೋ ಬೆಂಕಿ ಹಚ್ಚಿ ಸುಟ್ಟು ಬಿಟ್ಟಿದ್ದಾರೆ. ಇವನಿಗೆ ಶಾಕ್ ಆಗುತ್ತೆ. ಪೊಲೀಸ್ನವರು ಬರ್ತಿರೋ ಶಬ್ದ ಕೇಳಿ ಶಿವ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ವೈಷ್ಣವಿ ಶಿವನೇ ಕೊಲೆ ಮಾಡಿರೋದು ಅಂತ ಡಿಸೈಡ್ ಮಾಡ್ತಾರೆ. ಅವನ್ ವೀಕ್ನೆಸ್ ಏನು? ಅವ್ರ ಅಕ್ಕನೇ ಅಲ್ವಾ. ಒಂದು ಫೇಕ್ ಡೆಲಿವರಿನ ಪ್ಲಾನ್ ಮಾಡೋಣ. ಆಗ ಖಂಡಿತ ಅವ್ರ ಅಕ್ಕ ಪ್ರೆಗ್ನೆಂಟ್ ಆಗಿರೋದ್ರಿಂದ ಅವ್ರನ್ನ ಹುಡ್ಕೊಂಡು ಹಾಸ್ಪಿಟಲ್ಗೆ ಬರ್ತಾನೆ. ಆಗ ಅವನ್ನ ಅರೆಸ್ಟ್ ಮಾಡಿದ್ರೆ ಆಯ್ತು ಅಂತ ಶಿವ ಅವ್ರ ಅಕ್ಕನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರೋದಕ್ಕೆ ಹೇಳ್ತಾರೆ.
ಹಾಗೇನೆ ಅವನ್ ಫ್ರೆಂಡ್ಸ್ಗೆ ಅವ್ರ ಅಕ್ಕನ ಕಂಡೀಷನ್ ಸೀರಿಯಸ್ ಆಗಿದೆ ಅಂತ ಹೇಳಿ, ಆಗ ಖಂಡಿತ ಶಿವ ಬರ್ತಾನೆ ಅಂತ. ಈಗ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾ ಇರುವಾಗ ಆಪೋಸಿಟ್ ಇಂದ ಬಂದ ಓಮಿನಿ ವ್ಯಾನ್ ಡಿಕ್ಕಿ ಹೊಡೆದಿದ್ರಿಂದ ಶಿವ ಅವ್ರ ಅಕ್ಕನಿಗೆ ತುಂಬಾನೇ ಗಾಯ ಆಗುತ್ತೆ. ಡಿಕ್ಕಿ ಹೊಡೆದಿದ್ದು ಯಾರಂದ್ರೆ ಬಾಬಿನ ಕೊಲೆ ಮಾಡಿದ್ದ ವ್ಯಕ್ತಿ. ವಿಷಯ ಗೊತ್ತಾಗಿ ವೈಷ್ಣವಿಗೆ ಶಾಕ್ ಆಗುತ್ತೆ. ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಾಗ ಚೆಕ್ ಮಾಡಿದ ಡಾಕ್ಟರ್ ಹೇಳ್ತಾರೆ ಮಗುನ ಹೇಗಾದ್ರೂ ಕಾಪಾಡಬಹುದು, ಬ್ರೈನ್ ಡೆಡ್ ಆಗಿರೋದ್ರಿಂದ ತಾಯಿನ ಕಾಪಾಡಕ್ ಆಗಲ್ಲ ಅಂತ. ನಮ್ ಇನ್ವೆಸ್ಟಿಗೇಷನ್ಗೋಸ್ಕರ ಮಾಡಿದ್ದ ಪ್ಲಾನ್ ನಲ್ಲಿ ಅನ್ಯಾಯವಾಗಿ ಇವ್ರ ಬಲಿಯಾಗ್ಬಿಟ್ರಲ್ಲ ಅಂತ ವೈಷ್ಣವಿಗೆ ಗಿಲ್ಟ್ ಫೀಲ್ ಆಗ್ತಿದೆ. ಫ್ರೆಂಡ್ ಹೆಲ್ಪ್ ತಗೊಂಡು ಶಿವ ಪೊಲೀಸ್ನವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಹಾಸ್ಪಿಟಲ್ಗೆ ಬರ್ತಾನೆ. ಮಗು ಏನೋ ಆರೋಗ್ಯವಾಗಿದೆ, ಆದ್ರೆ ಅಕ್ಕ ತೀರ್ಕೊಂಡಿದ್ರಿಂದ ಇವನಿಗೆ ತುಂಬಾ ಹರ್ಟ್ ಆಗುತ್ತೆ. ಫ್ರೆಂಡ್ ಹೇಳ್ತಾರೆ ನೀನ್ ಹೇಳಿದ್ದ ಕಿಲ್ಲರ್ನ ಹುಡ್ಕೊಂಡು ಹೋಗಿದ್ದೆ, ಫಾಲೋ ಮಾಡ್ತಾ ಇರುವಾಗ ಪೊಲೀಸ್ ಗಾರಿಗೆ ಡಿಕ್ಕಿ ಹೊಡೆದು ಸ್ಪಾಟ್ ನಲ್ಲೇ ಸತ್ತೋದ. ಸದ್ಯಕ್ಕೆ ಮಗುನ ಫ್ರೆಂಡ್ ಹತ್ರನೇ ಹ್ಯಾಂಡ್ ಓವರ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಅತ್ತಿಗೆ ಮನೆಗ್ ಬರ್ತಾನೆ. ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ನೋಡಿದ್ರೆ ಅವರು ಹೆದ್ರಿ ಚಿಕ್ಕ ಮಗುನ್ ಜೊತೆ ಬೇರೆ ರೂಮ್ ಅಲ್ಲಿ ಹೈಡ್ ಆಗಿದ್ದಾರೆ. ಯಾಕಂದ್ರೆ ಇವ್ರ ದೊಡ್ಡ ಮಗ ಸುಕೇಶ್ ರಾಡ್ ಹಿಡ್ಕೊಂಡು ತಮ್ಮನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತ. ಶಿವ ಅವನ್ನ ತಡೆದು ಒಂದ್ ರೂಮ್ ನಲ್ಲಿ ಕೂಡ್ ಹಾಕ್ತಾನೆ. ಯಾಕ ಅವನು ಈ ರೀತಿ ನಡ್ಕೋತಾ ಇದ್ದಾನೆ ಅಂತ ಕೇಳಿದಾಗ ಟೂರ್ನಮೆಂಟ್ ಗೋಸ್ಕರ ಅಂತ ತಮ್ಮ ಫೋನ್ ತಂದು ಕೊಡ್ತಾನೆ. ಒಂದ್ ಸೀನ್ ನಲ್ಲಿ ಬಾಬಿ ಕೂಡ ಟೂರ್ನಮೆಂಟ್ ಇದೆ ಅಂತ ಹೇಳಿರ್ತಾನೆ. ಕೊನೆಗೊಬ್ಬನ್ನ ಸಾಯಿಸಿ ಅವನು ಕೂಡ ಸತ್ತೋದ. ಈಗ ಸುಕೇಶ್ ಅದನ್ನೇ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಸ್ವಪ್ನ ಅವ್ರ ಅಣ್ಣ ಸತ್ಯನ್ ಮೀಟ್ ಆಗಿ ನಾನು ನಿನ್ ತಂಗಿನ ಕೊಂದಿಲ್ಲ, ಈ ಸ್ಪೈಡರ್ ಅನ್ನೋ ಗೇಮ್ ಇಂದಾನೆ ಏನೋ ನಡೀತಾ ಇದೆ, ಒಂದ್ ಚೆಕ್ ಮಾಡು ಅಂತ. ಹಾಗೇನೆ ಸುಕೇಶ್ ನ ಬಿಹೇವಿಯರ್ ಬಗ್ಗೆ ಕೂಡ ಹೇಳ್ತಾನೆ. ನನ್ ಫ್ರೆಂಡ್ಸ್ ಹಾಗೇನೆ ಸ್ವಪ್ನನ್ ಕೊಲೆ ಮಾಡಿ ನನ್ನ ಫ್ರೇಮ್ ಮಾಡಿದ್ದಾರೆ. ಈಗ ಸತ್ಯ ಸ್ಪೈಡರ್ ಗೇಮ್ ನ ಡಿಕೋಡ್ ಮಾಡಿ ವೈಷ್ಣವಿಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳ್ತಾನೆ. ಕಟ್ ಮಾಡಿದ್ರೆ ವೈಷ್ಣವಿ ಸತ್ಯನ್ ಮನೆಗೆ ಬರ್ತಾರೆ. ಸತ್ಯ ಹೇಳ್ತಾನೆ ಇದೇ ಸ್ಪೈಡರ್ ಗೇಮ್, ಇದನ್ನ ಡಾರ್ಕ್ ವೆಬ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಇದು ತುಂಬಾನೇ ಡೆಡ್ಲಿ ಗೇಮ್. ಟೋಟಲ್ 3 ಲೆವೆಲ್ಸ್ ಇರುತ್ತೆ. ಫಸ್ಟ್ ಲೆವೆಲ್ ನಾರ್ಮಲ್ ಆಗಿರುತ್ತೆ. ಟೋಟಲ್ 3 ಲೆವೆಲ್ಸ್. ಫಸ್ಟ್ ಲೆವೆಲ್ ನಾರ್ಮಲ್ ಲೈಕ್ ಪಬ್ಜಿ, ಫ್ರೀ ಫೈರ್ ತರ. ಲೆವೆಲ್ 1ಗೂ ಲೆವೆಲ್ 2ಗೂ ಯಾವುದೇ ಲಿಂಕ್ ಇಲ್ಲ. ಲೆವೆಲ್ 2 ತುಂಬಾನೇ ಡೆಡ್ಲಿ ಆಗಿದೆ. ಲೆವೆಲ್ 3 ನಲ್ಲಿ ಲೈವ್ ಕಿಲ್ಲಿಂಗ್ಸ್ ನಡೀತಾ ಇದೆ. ಶಿವ ಹೇಳ್ದಂಗೆ ರೀಸೆಂಟ್ಲಿ ಸತ್ತಿರೋ ಜನರನ್ನ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇವರೆಲ್ಲ ಲೆವೆಲ್ 2 ನ ಕ್ರಾಸ್ ಮಾಡಕ್ಕಾಗದೆ ಇರೋದ್ರಿಂದ ಲೆವೆಲ್ 3 ರೀಚ್ ಆದ ಪ್ಲೇಯರ್ಸ್ ಕೈಯಿಂದ ಕೊಲೆ ಆದವರು. ಆಗ ಶಿವ ಇವನ್ ನೋಡಿ ಇವ್ರ ಅಣ್ಣ ಕೂಡ ಒಬ್ಬ ಗೇಮರ್. ಇವ್ರ ಅಣ್ಣ ಲೆವೆಲ್ 2 ಗೆದ್ದು ಲೆವೆಲ್ 3ಗೆ ಎಂಟರ್ ಆಗಿದ್ದಾನೆ. ರೂಲ್ ಏನಂದ್ರೆ ಲೆವೆಲ್ 3 ನಲ್ಲಿ ಗೆದ್ದವರು ಲೆವೆಲ್ 2 ನಲ್ಲಿ ಸೋತವ್ರನ್ನ ಕೊಲ್ಬೇಕು. ಇವನು ಲೆವೆಲ್ 2 ನಲ್ಲಿ ಸೋತಿದ್ರಿಂದಾನೆ ಸುಕೇಶ್ ಇವನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ದ. ಆದ್ರೆ ವೈಷ್ಣವಿ ಇದನ್ನೆಲ್ಲ ನಂಬೋದಕ್ ರೆಡಿ ಇಲ್ಲ. ಮೇಡಮ್ ಆ ಕೊಲೆಗಳೇ ಬೇರೆ. ಕಿಲ್ಲರ್ ನನ್ನ ಫ್ರೇಮ್ ಮಾಡೋದಕ್ಕೆ ನನ್ ಫ್ರೆಂಡ್ಸ್ ಹಾಗೇನೆ ಸ್ವಪ್ನನ ಕೊಂದು ನನ್ನ ಸಿಕ್ಸೋಕೆ ಇವನೊಬ್ಬನ್ನ ಹೈರ್ ಮಾಡಿ ನನ್ನ ಫ್ರೇಮ್ ಮಾಡಿದ್ದಾನೆ. ಸದ್ಯದಲ್ಲೇ ಲೆವೆಲ್ 4 ಶುರುವಾಗುತ್ತೆ. ಅದ್ರಿಂದ ನಿಮ್ನ ಡೈವರ್ಟ್ ಮಾಡೋಕೆ ಶಿವನ್ನ ಫ್ರೇಮ್ ಮಾಡಿದ್ದಾನೆ ಅಂತ ಸತ್ಯ ಹೇಳ್ತಾನೆ. ನೀವೆಲ್ಲ ಅನ್ಕೊಂಡಿರೋ ಹತ್ಯಾಕಾಂಡನೇ ಈ ಟೂರ್ನಮೆಂಟ್ ಅಂತ. ನಾನ್ ಡಿಕೋಡ್ ಮಾಡಿರೋ ಪ್ರಕಾರ ಇಬ್ರು ಪ್ಲೇಯರ್ಸ್ ತುಂಬಾನೇ ಆಕ್ಟಿವ್ ಆಗಿದ್ದಾರೆ. ಲೊಕೇಶನ್ ಕೂಡ ಕ್ರ್ಯಾಕ್ ಮಾಡಿದ್ದೀನಿ, ನೀವೀಗ ಹೋಗಿ ಚೆಕ್ ಮಾಡಿ ಅಂತ ಸತ್ಯ ಅವ್ರಿಗೆ ಗೈಡ್ ಮಾಡ್ತಾ ಇದ್ದಾನೆ. ಯಾರೆಲ್ಲ ಗೇಮ್ ಆಡ್ತಾ ಇದ್ದಾರೆ ಅಂತ ಸತ್ಯ ಹೇಳಿದ ಸ್ಪಾಟ್ಗೆ ಹೋಗಿ ಚೆಕ್ ಮಾಡ್ತಾರೆ. ನೀವಿರೋ ಏರಿಯಾನಲ್ಲೇ ಗೇಮರ್ ಇದ್ದಾನೆ, ಆದ್ರೆ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗ್ತಾ ಇಲ್ಲ ಅಂತ. ಇವನ್ ಯಾ ಗೇಮರ್? ಶಿವ ವೈಷ್ಣವಿನ ಅಲರ್ಟ್ ಮಾಡ್ತಾನೆ. ಸುಕೇಶ್ ಅವ್ರ ತಮ್ಮ ಹೇಳಿರೋ ಪ್ರಕಾರ ಲೆವೆಲ್ 2 ಆದ್ಮೇಲೆ ಫೋನ್ ಯೂಸ್ ಮಾಡಲ್ಲ, ಬದಲಾಗಿ ಗೇಮಿಂಗ್ ಲೆನ್ಸ್ ನ ಯೂಸ್ ಮಾಡಿ ಆಡ್ತಾರಂತೆ. ಅದೊಂದು ರೀತಿ ಕಾಂಟ್ಯಾಕ್ಟ್ ಲೆನ್ಸ್ ತರ ಇರುತ್ತೆ. ಅದನ್ನ ಅವ್ರ ಕಣ್ಗಳಿಗೆ ಹಾಕಿರ್ತಾರೆ. ಅವ್ರಿಗೆ ರಿಯಾಲಿಟಿಗೂ ಗೇಮಿಂಗ್ ವರ್ಲ್ಡ್ಗೂ ಡಿಫ್ರೆನ್ಸೇ ಗೊತ್ತಾಗಲ್ಲ. ಆ ಗೇಮ್ ನ ಫಾಲೋ ಮಾಡ್ತಾರೆ. ಆ ಗೇಮಿಂಗ್ ಲೆನ್ಸ್ ಮೂಲಕ ಪ್ಲೇಯರ್ಸ್ ನ ಹಿಪ್ನೋಟೈಸ್ ಮಾಡಿ ಯಾರನ್ನ ಕೊಲ್ಬೇಕು ಅಂತ ಟಾರ್ಗೆಟ್ ಕೊಡ್ತಾರೆ. ಟೀ ಶಾಪ್ ನಲ್ಲಿ ಕೂತಿರೋನೆ ಇವನ್ ಟಾರ್ಗೆಟ್. ಆದ್ರೆ ಇವನ್ ಕಣ್ಣಿಗೆ ಅವನು ಡೀಮನ್ ತರ ಕಾಣ್ತಾ ಇದ್ದಾನೆ. ಅವನ್ನ ಕೊಲ್ಬೇಕು ಅನ್ನೋ ಅಷ್ಟ್ರಲ್ಲಿ ಶಿವ ಹಾಗೇನೆ ವೈಷ್ಣವಿ ಆ ಗೇಮರ್ ನ ತಡೀತಾರೆ. ಟೈಮರ್ ಮುಗ್ದಿದ್ರಿಂದ ಆ ಗೇಮರ್ ಸೋತೋದ. ಈಗ್ಲೇ ವೈಷ್ಣವಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಆ ದಿನ ಟಿಫನ್ ಮಾಡ್ತಿದ್ದ ವ್ಯಕ್ತಿಗೆ ಯಾರೋ ಒಬ್ಬ ಹುಡುಗ ರಾಡ್ ಇಂದ ಹೊಡೆದ ಅನ್ಕೊಂಡು ಸ್ಟೇಷನ್ಗೆ ಕರ್ಕೊಂಡ್ ಬಂದಿರ್ತಾರೆ ಅಲ್ವಾ, ಅದೆಲ್ಲ ಈ ಗೇಮ್ಗೋಸ್ಕರನೇ ನಡೀತಾ ಇದೆ ಅಂತ. ಸತ್ಯ ಇನ್ನೊಬ್ಬ ಪ್ಲೇಯರ್ ಕೂಡ ಅದೇ ಏರಿಯಾದಲ್ಲೇ ಇದ್ದಾನೆ ಅಂತ ವೈಷ್ಣವಿಗೆ ಹೇಳ್ತಾನೆ. ಇವರೆಲ್ಲ ಪ್ಲೇಯರ್ ಗೋಸ್ಕರ ಹುಡುಕ್ತಾ ಇದ್ದಾರೆ. ಇವನ್ ಯಾ ಪ್ಲೇಯರ್? ಅವನಿಂದ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ ಆಗ್ಲಿಲ್ಲ ಅಂತ ಈ ಪ್ಲೇಯರ್ ಇವನ್ನ ಕೊಂದು ಗೇಮ್ ಅಲ್ಲಿ ವಿನ್ ಆಗ್ತಾನೆ. ಈಗ ಇವನು ಲೆವೆಲ್ 4ಗೆ ಎಂಟರ್ ಆಗ್ಬಿಟ್ಟ. ಅವನ್ನ ವೈಷ್ಣವಿ ಅಂಡ್ ಟೀಮ್ ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಆಗಲ್ಲ. ವೈಷ್ಣವಿಗೆ ಈಗ ಎಲ್ಲ ಅರ್ಥ ಆಗುತ್ತೆ. ಈ ತರದ ಘಟನೆಗಳು ತುಂಬಾನೇ ನಡೆದಿದೆ. ಮನೆಯವರು ಗೇಮ್ ಆಡೋಕೆ ಬಿಟ್ಟಿಲ್ಲ ಅಂತ ಒಬ್ಬ ಹುಡುಗ ಇಡೀ ಫ್ಯಾಮಿಲಿನ ಕೊಲೆ ಮಾಡಿದ್ದಾನೆ ಅಂತ ಸತ್ಯ ಕೆಲವೊಂದು ಎಕ್ಸಾಂಪಲ್ ಗಳನ್ನ ಕೊಡ್ತಾನೆ. ಈ ಗೇಮ್ ನ ಡಾರ್ಕ್ ವೆಬ್ ಅಲ್ಲಿ ಡಿಸೈನ್ ಮಾಡಿರೋದ್ರಿಂದ ಬ್ಯಾನ್ ಮಾಡೋಕ್ ಆಗಲ್ಲ. ನಮ್ಗೆ ಇರೋದು ಒಂದೇ ಆಪ್ಷನ್,
ಆ ಗೇಮ್ ನ ರೀಡಿಸೈನ್ ಮಾಡಬೇಕು. ಇಲ್ಲ ಅಂದ್ರೆ ಆ ಗೇಮ್ ನ ಕಂಡು ಹಿಡಿದವನ್ನ ಅರೆಸ್ಟ್ ಮಾಡಿ ಸರ್ವರ್ ನ ಕ್ರಾಶ್ ಮಾಡಿದ್ರೆ ಸ್ಟಾಪ್ ಮಾಡಬಹುದು ಅಂತ. ಇಲ್ಲ ಅಂದ್ರೆ ಲೆವೆಲ್ 4 ಗೆ ಎಂಟರ್ ಆಗಿರೋ ಪ್ಲೇಯರ್ಸ್ ನರಮೇಧ ನಡೆಸ್ತಾರೆ ಅಂತ. ಈಗ ವೈಷ್ಣವಿ ಇದಕ್ಕೂ ಮುಂಚೆ ಕತೆ ಹೇಳಿದ್ದ ವ್ಯಕ್ತಿನ ಮೀಟ್ ಆಗಿ, ನೀವು ಹೇಳಿದ್ದ ಕಥೆಯಲ್ಲಿ ಸಂಭಾಜಿ ಹತ್ಯಾಕಾಂಡ ಹೇಗ್ ಮಾಡ್ದ ಅಂತ ಹೇಳಿದ್ರಿ, ಆದ್ರೆ ಯಾಕೆ ಮಾಡ್ದ ಅಂತ ಹೇಳಿಲ್ಲ. ರಾಜನ ಆಡಳಿತ ಸಂಭಾಜಿಗೆ ಇಷ್ಟ ಇರಲಿಲ್ಲ. ಅವನು ರಾಜನ್ ಜೊತೆನೆ ಇದ್ದು ಅವನಿಗೆ ಗೊತ್ತಿದ್ದ ವಶೀಕರಣ ವಿದ್ಯೆನ ಪ್ರಯೋಗ ಮಾಡಿ ಜನರನ್ನ ತನ್ನತ್ತ ಸೆಳ್ಕೊಂಡು ಈ ಹತ್ಯಾಕಾಂಡನ ಮಾಡ್ದ ಅಂತ. ಈಗ ವೈಷ್ಣವಿ ಶಿವನ ಕೇಳ್ತಾರೆ, ಈ ಫೈಲ್ 4 ನ ಯಾಕೆ ಕಳಿಸ್ದೆ, ಹಾಸ್ಪಿಟಲ್ ಇಂದ ಹೇಗೆ ಎಸ್ಕೇಪ್ ಆದೆ. ಅಷ್ಟರಲ್ಲಿ ಕಾನ್ಸ್ಟೇಬಲ್ ಕಾಲ್ ಮಾಡಿ ವೈಷ್ಣವಿಗೆ ಹೇಳ್ತಾರೆ, ಇವ್ರು ಅರೆಸ್ಟ್ ಮಾಡಿದ್ದ ಗೇಮರ್ಸ್ ನ ಎಂಕ್ವೈರಿ ಮಾಡಕ್ ಆಗಲ್ಲ, ಅವರೆಲ್ಲ ಡ್ರಗ್ಸ್ ಯೂಸ್ ಮಾಡಿರೋದ್ರಿಂದ ನಾರ್ಮಲ್ ಆಗೋಕೆ 48 ಅವರ್ಸ್ ಬೇಕು. ಯಾರೋ ಮೆಡಿಕಲ್ ಫೀಲ್ಡ್ ಅಲ್ಲಿರೋ ವ್ಯಕ್ತಿನೇ ಈ ಗೇಮ್ ನ ಡಿಸೈನ್ ಮಾಡಿ ಕೊಲೆಗಳನ್ನ ಮಾಡಿಸ್ತಾ ಇದ್ದಾನೆ ಅಂತ. ಹಾಗೇನೆ ಒಬ್ಬ ಗೇಮರ್ ಫೋನ್ ನ ಚೆಕ್ ಮಾಡಿದಾಗ ಲೆವೆಲ್ 4 ನಡೆಯೋ ಜಾಗ ತಿರುಪತಿ ಅಂತ ತೋರಿಸ್ತಾ ಇದೆಯಂತೆ. ತಿರುಪತಿನಲ್ಲಿ ಬ್ರಹ್ಮೋತ್ಸವ ನಡೀತಾ ಇದೆ. ಅಲ್ಲಿಗೆ ಲೆವೆಲ್ 4 ಗೆ ಎಂಟರ್ ಆದ ಪ್ಲೇಯರ್ಸ್ ನ ಕಳಿಸಿ ನರಮೇಧ ನಡೆಸೋದೆ ಪ್ಲಾನ್ ಅಂತ ಗೊತ್ತಾಗುತ್ತೆ. ಇದನ್ ಕೇಳಿ ವೈಷ್ಣವಿಗೆ ಗಾಬರಿ ಆಗುತ್ತೆ. ಈಗ ಶಿವ ಹೇಳ್ತಾನೆ, ನೀವು ಅವ್ನು ಹೇಳ್ದಂಗೆ ಇನ್ವೆಸ್ಟಿಗೇಷನ್ ನ ಮಾಡಿದ್ರಿಂದಾನೆ ನಾನು ನಿಮ್ಗೆ ಬಾಬಿ ಡೆತ್ ಆದಾಗ ಸ್ಪಾಟ್ ನಲ್ಲಿ ಸಿಗಾಕೊಂಡೆ ಅಂತ. ಯಾರು? ಕೇಕೆನೆ ನನ್ಗೆ ಫೋರ್ಸ್ ಮಾಡಿ ತಪ್ಸ್ಕೊಂಡು ಹೋಗು, ನೀನು ನಿರಪರಾಧಿ ಅನ್ನೋದನ್ನ ಪ್ರೂವ್ ಮಾಡು ಅಂತ ಹೇಳಿದ್ರು. ವಿಶ್ವೇಶ್ ಕಥೆಲಿ ಹೇಳ್ದಂಗೆ ಸಂಭಾಜಿ ಹೇಗೆ ರಾಜನ ಆಡಳಿತದಿಂದ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ನೋ ಅದೇ ತರದ ನಡವಳಿಕೆನ ನಾನು ಕೇಕೆ ಹತ್ರನು ನೋಡಿದ್ದೀನಿ. ಈ ಡೆಮೋಕ್ರಸಿನಲ್ಲಿ ಫೈಟ್ ಮಾಡಿಲ್ಲ ಅಂದ್ರೆ ನ್ಯಾಯ ಸಿಗಲ್ಲ ಅಂತ ಯಾರೋ ಇಬ್ಬರಿಗೆ ಹೇಳ್ತಿದ್ರು. ಕಥೆನಲ್ಲಿ ಬರೋ ಸಂಭಾಜಿಗೆ ವಶೀಕರಣ ವಿದ್ಯೆ ಗೊತ್ತಿರೋ ತರಾನೇ ಕೇಕೆಗೂ ಹಿಪ್ನೋಟೈಸ್ ಮಾಡಿ ತನ್ನ ಕಂಟ್ರೋಲ್ಗೆ ತಗೊಳ್ಳೋ ಶಕ್ತಿ ಇದೆ ಅಂತ ನರ್ಸ್ ಮಾತಾಡ್ತಾ ಇರೋದ್ನ ಕೇಳಿಸ್ಕೊಂಡೆ. ಸಂಭಾಜಿ ಹೇಗೆ ವಶೀಕರಣ ಮಾಡಿ ತನ್ನ ಕಡೆ ಜನರನ್ನ ಸೆಳ್ಕೊಂಡು ಇಡೀ ರಾಜ್ಯನ ನಾಶ ಮಾಡಿ ಕೊನೆಗೆ ರಾಜನ್ ಕೂಡ ಕೊಲೆ ಮಾಡಿದ್ನು, ಅದೇ ತರ ಕೇಕೆ ನಿಮ್ ಜೊತೆನೆ ಇದ್ಕೊಂಡು ಫಸ್ಟ್ ಒಬ್ಬೊಬ್ಬರನ್ನ ಸಾಯಿಸಿ ನನ್ನ ಅದ್ರಲ್ಲಿ ಫ್ರೇಮ್ ಮಾಡಿ ನಿಮ್ನ ನನ್ ಹಿಂದೆ ಬರೋ ತರ ಮಾಡಿ ಅವನು ಈ ಪ್ಲೇಯರ್ಸ್ ಮೂಲಕ ತಿರುಪತಿನಲ್ಲಿ ನರಮೇಧ ನಡೆಸೋದಕ್ಕೆ ಹೊರಟಿದ್ದಾನೆ. ಫೈಲ್ 1-2 ಕಳ್ಸಿದ್ದು ನಾನೇ, ಆದ್ರೆ ಫೈಲ್ 4 ನ ನಾನ್ ಕಳ್ಸಿಲ್ಲ, ಕೇಕೆನೆ ಕಳ್ಸಿರೋದು. ಸ್ವಪ್ನ ಡೆತ್ ಆದಾಗ ನಾನು ಸಿಗಾಕೊಂಡಿಲ್ಲ ಅಂತ ಈ ಫೈಲ್ 4 ನ ಕಳ್ಸಿ ನಾನು ಸಿಗಾಕೊಳ್ಳೋ ಹಾಗೆ ಮಾಡಿದ್ದಾನೆ ಅಂತ. ಕೇಕೆ ಪಕ್ಕ ಪ್ಲಾನ್ ಮಾಡಿ ಫೈಲ್ 4 ನಲ್ಲಿ ಇದೇ ರೀತಿನೇ ಎಂಕ್ವೈರಿ ಮಾಡಬೇಕು ಅಂತ ಫೈಲ್ ಕಳ್ಸಿರೋ ವ್ಯಕ್ತಿ ಹೇಳಿದ್ದಾನೆ ಅಂತ ವೈಷ್ಣವಿ ಅಂಡ್ ಟೀಮ್ ನ ಮ್ಯಾನಿಪುಲೇಟ್ ಮಾಡಿದ್ದಾರೆ. ಇಷ್ಟು ವಿಷಯ ಗೊತ್ತಾದ್ಮೇಲೆ ವೈಷ್ಣವಿ ಕೇಕೆನ ಅರೆಸ್ಟ್ ಮಾಡೋಕೆ ಅಂತ ಹೊರಟಾಗ ಶಿವ ಹೇಳ್ತಾನೆ, ಕೇಕೆ ಆಲ್ರೆಡಿ ನಮ್ ಕಂಟ್ರೋಲ್ ನಲ್ಲೇ ಇದ್ದಾರೆ. ಹಾಸ್ಪಿಟಲ್ ನಲ್ಲಿ ಸ್ವಪ್ನ ಹಾಗೇನೆ ನನ್ ಫ್ರೆಂಡ್ಸ್ ನ ಕೊಲ್ಲೋದಕ್ಕೆ ಕೇಕೆ ಹೈರ್ ಮಾಡಿದ್ದ ವ್ಯಕ್ತಿ ಕೊನೆಯದಾಗಿ ನಮ್ಮ ಅಕ್ಕನ್ ಕೊಂದು ಅವನು ಕೂಡ ಸತ್ತೋದ. ಆ ಕಿಲ್ಲರ್ ಫ್ಯಾಮಿಲಿಗೆ ಕೇಕೆ ಕಡೆಯವರು ದುಡ್ಡು ಕೊಡ್ತಾ ಇರೋದ್ನ ನನ್ ಫ್ರೆಂಡ್ ನೋಡಿ ನನಗೆ ಕಾಲ್ ಮಾಡಿ ವಿಷಯನ ಹೇಳ್ದ. ಆಗ್ಲೇ ನನಗೆ ಡೌಟ್ ಶುರುವಾಯ್ತು. ಯಾವಾಗ ಆ ಕತೆ ಕೇಳಿದ್ನೋ ಅವಾಗ್ಲೇ ಕನ್ಫರ್ಮ್ ಆಗೋಯ್ತು ಕೇಕೆನೆ ಇದ್ರ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಅಂತ. ನನ್ ಫ್ರೆಂಡ್ ಆಲ್ರೆಡಿ ಕೇಕೆನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾನೆ ಅಂತ. ವೈಷ್ಣವಿ ಅಂಡ್ ಟೀಮ್ ಕೇಕೆನ ವಿಚಾರಣೆ ಮಾಡಿದಾಗ ಈಗ ಕೆಲವೊಂದು ಶಾಕಿಂಗ್ ವಿಷಯಗಳು ಗೊತ್ತಾಗುತ್ತೆ. ಇವರು ಸ್ಲೀಪರ್ ಸೆಲ್. ನಾನ್ ಶುರು ಮಾಡಿದ್ದ ಆಟಕ್ಕೆ ಅಡ್ಡ ಬಂದಿದ್ದು ಶಿವ. ಡೆಲಿವರಿ ಬಾಯ್ ಡೆತ್ ವಿಷಯನ ಫೈಲ್ ಮೂಲಕ ಸ್ಟೇಷನ್ಗೆ ಕಳಿಸಿ ಅದೊಂದು ಮರ್ಡರ್ ಅಂತ ಮೆನ್ಷನ್ ಮಾಡಿದ್ದ. ಯಾರದನ್ನ ಕಳ್ಸಿರ್ಬೋದು ಅಂತ ಚೆಕ್ ಮಾಡಿದಾಗ ನಿಮ್ ಮನೇಲಿ ಕ್ರೈಮ್ ಬುಕ್ ಇರೋದನ್ನ ನೋಡ್ದೆ. ಅದ್ರಲ್ಲಿ ಮ್ಯಾಚ್ ಆಗಿದ್ದ ಕ್ರೈಮ್ ಮೆಥಡ್ ನ ನೋಡ್ದಾಗ್ಲೇ ಗೊತ್ತಾಯ್ತು ನೀನೇ ಆ ಫೈಲ್ ನ ಕಳ್ಸಿರೋದು ಅಂತ. ಅದಕ್ಕೇನೆ ನಾನು ಹೈರ್ ಮಾಡಿದ್ದ ವ್ಯಕ್ತಿ ಕೈಯಲ್ಲಿ ಕೊಲೆಗಳನ್ನ ಮಾಡಿಸಿ ನಿನ್ನ ಫ್ರೇಮ್ ಮಾಡಿದೆ. ಇಂಡಿಯನ್ ಆರ್ಮಿ ಸ್ಟ್ರಿಕ್ಟ್ ಆಗಿದ್ರಿಂದ ಟೆರರಿಸ್ಟ್ ಗಳು ದೇಶದೊಳಗಡೆ ನುಗ್ಗೋದಕ್ ಆಗ್ತಿಲ್ಲ. ಅದಕ್ಕೇನೆ ಡೆಡ್ಲಿ ಗೇಮ್ ನ ಡಿಸೈನ್ ಮಾಡಿ ದೇಶದಲ್ಲಿ ಮಾರಣ ಹೋಮ ಸೃಷ್ಟಿ ಮಾಡೋದಕ್ಕೆ ಈ ಗೇಮ್ ಗಳಿಗೆ ಅಡಿಕ್ಟ್ ಆದವ್ರನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಡ್ರಗ್ಸ್ ಕೊಟ್ಟು ಗೇಮಿಂಗ್ ಲೆನ್ಸ್ ಗಳನ್ನ ಪ್ಲೇಯರ್ಸ್ ಗೆ ಹಾಕ್ಸಿದ್ರಿಂದ ಅವ್ರಿಗೆ ರಿಯಾಲಿಟಿಗೂ ಗೇಮಿಂಗ್ ಪ್ರಪಂಚಕ್ಕೂ ವ್ಯತ್ಯಾಸನೇ ಗೊತ್ತಾಗ್ತಾ ಇರಲಿಲ್ಲ. ನಾನು 6 ವರ್ಷ ಮುಜಾಹಿದೀನ್ ಗ್ರೂಪ್ ನಲ್ಲಿ ಟ್ರೈನಿಂಗ್ ತಗೊಂಡಿದ್ದೀನಿ. ಗೇಮ್ ಡಿಸೈನ್ ಮಾಡಿದ್ದು ಅವರೇ, ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇರೋದು ನಾನು. ಅವ್ರು ನನಗೆ ಅಸೈನ್ಮೆಂಟ್ ಕೊಡೋವರೆಗೂ ಸೈಕಾಲಜಿ ಓದ್ಕೊಂಡೆ. ಕೊನೆಗೆ ನಿಮ್ ಡಿಪಾರ್ಟ್ಮೆಂಟ್ ಗೂ ಜಾಯ್ನ್ ಆಗಿ ನನ್ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ನಾಳೆ ನಡೆಯೋ ಹತ್ಯಾಕಾಂಡನ ನಿಮ್ಮಿಂದ ತಡೆಯೋಕ್ಕಾಗಲ್ಲ. ಗೇಮಲ್ಲಿ ಗೆದ್ದವ್ರಿಗೆ 1 ಕೋಟಿ ಅಂತ ಅನೌನ್ಸ್ ಆಗಿದೆ. ಇದನ್ ಕೇಳಿ ಗಾಬರಿ ಆಗಿದ್ದ ವೈಷ್ಣವಿ ಒಂದು ಗೇಮಿಂಗ್ ಕಂಪ್ನಿನ ಕಾಂಟ್ಯಾಕ್ಟ್ ಮಾಡಿ ನಡೀತಾ ಇರೋ ಘಟನೆಗಳ ಬಗ್ಗೆ ಅವ್ರಿಗೆ ಹೇಳಿ ಆ ಸ್ಪೈಡರ್ ಗೇಮ್ ನ ಹೇಗಾದ್ರೂ ಆಕ್ಸೆಸ್ ಮಾಡಿ ಗೇಮ್ ನ ರೀಡಿಸೈನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಇವರು ಹಂಗೇನೆ ಗೇಮ್ ನ ರೀಡಿಸೈನ್ ಮಾಡ್ತಾರೆ. ಒರಿಜಿನಲ್ ಗೇಮ್ ಪ್ರಕಾರ ಬ್ರಹ್ಮೋತ್ಸವದಲ್ಲಿ ಪ್ಲೇಯರ್ಸ್ ಗಳು ಜನರನ್ನ ಸಾಯಿಸಬೇಕಿತ್ತು. ಆದ್ರೆ ಇವ್ರು ಡಿಸೈನ್ ಮಾಡಿರೋ ಗೇಮ್ ಪ್ರಕಾರ ಅವರೆಲ್ಲ ಈ ಬಸ್ ಹತ್ತಿದ್ರೆ ಗೇಮ್ ಎಂಡ್ ಆಗುತ್ತೆ. ಈಗ ಲೆವೆಲ್ 4 ಗೆ ಎಂಟರ್ ಆದವ್ರಿಗೆ ನೋಟಿಫಿಕೇಶನ್ಸ್ ಬರುತ್ತೆ. ಟೋಟಲ್ 28 ಜನ ಇದ್ದಾರೆ. ಇವ್ರು ಡಿಸೈನ್ ಮಾಡಿದ ಗೇಮ್ ಪ್ರಕಾರ ಒಬ್ಬೊಬ್ರೆ ಬಂದು ಬಸ್ ಹತ್ತಾರೆ. ಆದ್ರೆ ಇನ್ನು 6 ಜನ ಬಂದಿಲ್ಲ. ಅದಕ್ಕೆ ಶಿವ ಪ್ಲಾನ್ ಬಿ ನ ಎಕ್ಸಿಕ್ಯೂಟ್ ಮಾಡ್ತಾನೆ.
6 ಜನ ಬರ್ದೇ ಇರೋದ್ರಿಂದ ಅವ್ರೇನಾದ್ರೂ ಬ್ರಹ್ಮೋತ್ಸವದಲ್ಲೇ ಇದ್ರೆ ಆ ಒರಿಜಿನಲ್ ಗೇಮ್ ನ ಡಿಸೈನ್ ಮಾಡಿದವರು ಮತ್ತೆ ಗೇಮ್ ನ ಕಂಟ್ರೋಲ್ಗೆ ತಗೊಂಡ್ರೆ ಖಂಡಿತ ನೋಟಿಫಿಕೇಶನ್ ನ ಕಳಿಸ್ತಾರೆ. 6 ಜನ ಪ್ಲೇಯರ್ಸ್ ಇಂದ ತುಂಬಾ ಜನ ಬಲಿಯಾಗೋ ಸಾಧ್ಯತೆ ಇದೆ. ಅದಕ್ಕೇನೆ ಶಿವ ಮಾಡಿರೋ ಪ್ಲಾನ್ ಬಿ ಪ್ರಕಾರ ಈಗ ಶಿವನೇ 6 ಜನಕ್ಕೆ ಟಾರ್ಗೆಟ್. ಇದನ್ ಕೇಳಿ ಶಿವನ್ ಲವರ್ ವರ್ಷ ಸೇರಿದಂತೆ ಎಲ್ರಿಗೂ ಗಾಬರಿ ಆಗುತ್ತೆ. ವೈಷ್ಣವಿ ಹೇಳ್ತಾರೆ, ಬೇಡ, ಇದ್ರಿಂದ ನಿನ್ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ. ಆದ್ರೆ ಶಿವ ಇವ್ರ ಮಾತನ್ನ ಕೇಳಲ್ಲ. ಶಿವ ಒಂದ್ ಪ್ಲೇಸ್ ಅಲ್ಲಿ ಬಂದು ನಿಂತ್ಕೊಂಡಿದ್ದಾನೆ. ಇವನೇ ಟಾರ್ಗೆಟ್ ಅಂತ 6 ಜನ ಪ್ಲೇಯರ್ಸ್ ಗೆ ನೋಟಿಫಿಕೇಶನ್ ಹೋಗಿದ್ರಿಂದ ಅವರೆಲ್ಲ ಶಿವನ್ನ ಟಾರ್ಗೆಟ್ ಮಾಡ್ತಾರೆ. ಶಿವ ಬಸ್ ಒಳಗಡೆ ಓಡ್ ಬಂದು ಮಾಸ್ಕ್ ಹಾಕೋತಾನೆ. ಅವರೆಲ್ಲ ಹಿಂದೆನೆ ಬಂದು ಬಸ್ ಹತ್ತದಾಗ ಅವ್ರಿಗೆಲ್ಲ ಅನ್ಕಾನ್ಶಿಯಸ್ ಆಗೋ ತರ ಡ್ರಗ್ ನ ಸ್ಪ್ರೇ ಮಾಡ್ತಾರೆ. ಆಲ್ರೆಡಿ ಬಂದ ಪ್ಲೇಯರ್ಸ್ ಜೊತೆಗೆ ಈಗ ಬಂದವರು ಕೂಡ ಅನ್ಕಾನ್ಶಿಯಸ್ ಆಗ್ತಾರೆ. ಸೊ ಎಲ್ಲ ಪ್ಲಾನ್ ಪ್ರಕಾರ ನಡೆದಿದ್ರಿಂದ ಆಪರೇಷನ್ ಸಕ್ಸಸ್ಫುಲ್ ಆಯ್ತು. ವೈಷ್ಣವಿಗೆ ಹೋದ್ ಜೀವ ಬಂದಂಗೆ ಆಗುತ್ತೆ. ಆ ಸ್ಪೈಡರ್ ಗೇಮ್ ನ ಡಿಸೈನ್ ಮಾಡಿದವ್ರಿಗೆ ಗೊತ್ತಾಗುತ್ತೆ, ನಾವು ಕಳ್ಸಿರೋ ನೋಟಿಫಿಕೇಶನ್ಸ್ ಪ್ಲೇಯರ್ಸ್ ಗೆ ರೀಚ್ ಆಗಿಲ್ಲ, ಬೇರೆ ಗೇಮಿಂಗ್ ಕಂಪನಿಯವರು ನಮ್ ಗೇಮ್ ನ ಹ್ಯಾಕ್ ಮಾಡಿ ನಮ್ ಪ್ಲಾನ್ ನ ಹಾಳು ಮಾಡಿದ್ದಾರೆ ಅಂತ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.